ಇವತ್ತಿಂದ ಏನದಲ್ಲ ಇದು ಪ್ರವಚನ ಅನ್ನೋಕ್ಕಿಂತಲೂ ಇದಕ್ಕೆ ನಾವು ಒಂದು ಅಧ್ಯಾತ್ಮದ ಚರ್ಚೆ ಅಂತ ಭಾವಿಸೋಣ. ಯಾಕಂದ್ರೆ ಪ್ರವಚನ ಅಂದ ಬಳಿಕ ಹೇಳೋರು ಹೇಳ್ಕೋತ ಹೊಂಟಿರ್ತಾರ, ಕೇಳೋರ ತಲೆಯಾಗ ಏನೇನದು ದೇವರಿಗೆ ಗೊತ್ತು. ಇದು ಒನವೇ ಇದ್ದಂಗಿದೆ, ಪ್ರವಚನಗಳೆಲ್ಲ ಒನವೇ. ಯಾಕೆ ಒನವೇ ಅಂದ್ರೆ ಯಾರು ದೇವ್ರಿಗೆ ಗುರುತು ನೀವು ಮನಸ್ಸಿನಾಗ ಏನು ನಡೆದಿರುತ್ತೆ, ಯಾವಾಗ ಲಘು ಮುಗಿಸ್ತಾರ, ಯಾವಾಗ ನಾವು ಇಲ್ಲಿಂದ ಹೋಗೋನು, ಅಥವಾ ಇನ್ನೊಬ್ರ ತಲೆಯಾಗಿದೆ ಹೇಳಕರಿ ಹಾಕತ್ತಾರ, ಇದರ ಅವಶ್ಯಕತೆ ರೀ ಏನದ, ನಾನಾ ಥರದ್ದು ನಮ್ಮ ತಲೆಯೊಳಗೆ ವಿಚಾರ ಓಡಾಡ್ತಿತ್ತು. ಯಾವಾಗ ನಾನು ಪ್ರತಿಯೊಂದು ಕ್ಷಣಕ್ಕೆ ಪ್ರಶ್ನೆ ಕೇಳಕ್ಕೆ ಚಾಲು ಮಾಡ್ತಿಲ್ಲ, ಆವಾಗ ನಿಮ್ಮ ಜವಾಬ್ದಾರಿ ಚಾಲು ಆಯ್ತಿಲ್ಲ. ನೀವು ಭಾಳ ಎಚ್ಚರಿರ್ಬೇಕಾಗ್ತದೆ. ಯಾವ ಟೈಮ್ದಾಗ ಗುರುಜಿ ಏನು ಪ್ರಶ್ನೆ ಕೇಳ್ತಾರೆ ಗೊತ್ತಿಲ್ಲ. ಇನ್ನೊಂದೇನು, ಇದು ನಿಮಗೆ ಎಷ್ಟು ತಿಳಿದದ ಅದ್ರ ಸಲಾಗ ನಾ ಕ್ವಶನ್ ಕೇಳೋ. ನನ್ನ ಹಠ ಏನು, ನನಗೆ ತಿಳಿದಿದ್ದು ನಿಮಗೂ ತಿಳಿಬೇಕು. ನನಗೆ ಯಾವ ಜೀವನದ ಸತ್ಯಗಳು ತಿಳಿದಾವ ಅದು ನಿಮಗೆ ತಿಳಿದಾಕ್ರೆ ನನಗೂ ಖುಷಿ. ಜೀವನದ ಸತ್ಯಗಳನ್ನು ಯಾಕೆ ತಿಳ್ಕೋಬೇಕು? ನಮ್ಮ ಜೀವನ ಸುಖಿ ಮಾಡ್ಕೊಳಕ, ಅದರಂತೆ ನಾವು ನಡೆದೀವಿ, ನಮಗೆ ಸುಖ ಸಿಗ್ತದ. ಗುಡ್ಡದ ಮ್ಯಾಲ ನೀರು ಬಿತ್ತಂದ್ರ ನೀರು ತಳಗ ಹರ್ಕೋತ ಬರ್ತದ, ಮ್ಯಾಲ ಹೋಗ್ತದ. ತಳಗ ಹರ್ಕೋತ ಬರ್ತದ. ಇದು ನಿಸರ್ಗದ ನಿಯಮ. ಬೆಂಕಿ ನೀವು ಸುಡ್ತೀರಲ್ಲ, ಬೆಂಕಿ ಹಿಂಗ್ ತಳಗ ಜ್ವಾಲೆಗೆ ಹೋಗ್ತದೆ, ಆಕಾಶದ ಕಡೆ ಹೋಗ್ತದ, ಮ್ಯಾಲ ಹೋಗ್ತದ. ಬೆಂಕಿಯ ಜ್ವಾಲೆ ಮ್ಯಾಲ ಹೋಗ್ತದ, ನೀರಿನ ಸೆಳೆತ ತಳಗ ಬರ್ತದೆ. ಹ್ಯಾಂಗಿದು ನಿಸರ್ಗದ ನಿಯಮದ. ನಿಸರ್ಗದ ನಿಯಮಗಳು ಎಲ್ಲ ಕಡೆ ಸೌನೆ ಕೆಲಸ ಮಾಡ್ತಾವ. ಭಾರತ ದೇಶದೊಳಗ ಮ್ಯಾಲಿಂದ ನೀರು ತಳಗ ಹರಿತದ, ಅಮೆರಿಕದಾಗ ಉಲ್ಟಾ ಏನಾಗ್ತದೇನು, ಅಲ್ಲಿ ಆದ್ರೂ ನೀರ ಮ್ಯಾಲಿನ ತಳಗೆ ಬರೋದು. ನೀರ 100 ಅಂಶ ಸೆಲ್ಸಿಯಸ್ಗೆ ನಾವು ಕಾಸದೇವಂದ್ರೆ ಬರೋಬ್ಬರಿ 100 ಅಂಶಕ್ಕೆ ಅದು ಉಗಾ ಹಾಯ್ಲಿಕ್ಕೆ ಚಾಲು ಆಗ್ತದೆ, ಸಳಮಳ ಕುದಿಲಿಕ್ಕೆ ಚಾಲು ಆಗ್ತದೆ. ಈ ನಿಯಮದೊಳಗೆ ಏನು ಬದಲಾವಣೆ ಅದೇನ್ರಿ? ನೀವು ಭಾರತ ದೇಶದಾಗ ಕುದಿಸ್ರಿ, ಅಮೆರಿಕದಾಗ ಕುದಿಸ್ರಿ, ಅಷ್ಟೇ ಸೆಲ್ಸಿಯಸ್ಗೆ ಅದು ನೀರ ಉಗಾ ಹಾಯ್ಲಿಕ್ಕೆ ಚಾಲು ಆಗ್ತದೆ. ಇದನ್ನ ತಿಳ್ಕೊಂಡ ಬಳಿಕ ಏನಾಗ್ತದ, ಅದೇ ರೀತಿ ಸೂಕ್ಷ್ಮ ಜಗತ್ತದ ಕೆಲವೊಂದು ನಿಯಮಗಳು ಅದ. ಇದನ್ನ ನಾವು ತಿಳ್ಕೊಂಡಾಕ್ರ ಕೆಲವೊಂದು ಜೀವನದ ಸತ್ಯಗಳು ನಮಗೆ ಅರಿವಾದಾಗ ನಮಗೆ ಜೀವನದ ಬೆಳಕು ಸಿಗ್ಲಿಕ್ಕೆ ಚಾಲು ಆಗ್ತದೆ. ಆ ಬೆಳಕಿನ ಕಡೆ ನಾವು ನಡೀಲಿಕ್ಕೆ ಚಾಲು ಆಗ್ತದೆ. ನಮ್ಮ ಜೀವನದ ಪ್ರವಾಸ ನಡೀತದೆ. ನಾವು ಸರ್ವಸಾಧಾರಣವಾಗಿ ಹೇಗೆ ಬದುಕ್ತೇವೆ ಗುರುತ ನಿಮ್ಮ ನಮ್ಮ ಜ್ಞಾನ ಅನುಗುಣವಾಗಿ ಬದುಕ್ತೇವೆ ನಾವು. ಜ್ಞಾನ ಎಲ್ಲಿಂದ ಬರ್ತದ? ಸೌಂದರ್ಯ ಜ್ಞಾನ ಎಲ್ಲಿಂದ ಬರ್ತದ? ನಾರಾಯಣಿ, ನಮಗೇನೋ ಒಂದು ವಿಷಯ ತಿಳಿತದಲ್ಲ, ವಿಷಯ ಅದು ಎಲ್ಲಿಂದ ಬರ್ತದ? ಅನುಭವದಿಂದ ಬರ್ತದ. ಬೆಂಕಿ ಸುಡ್ತದ, ಇದು ನಿಮಗೆ ಹೆಂಗ್ ಗುರ್ತ? ಯಾವಾಗ್ರಿ ಬೆಂಕಿ ಯಾಕೆ ನೋಡಿರಲ್ಲ? ಅನುಭವ ಬಂದದ ನಿಮಗ. ಅನುಭವ ಬಂದ ಬಳಿಕ ಅವಾಗ ಅದು ಏನಾಯ್ತು? ದರ್ಶನ. ಯಾರೋ ಹೇಳಕತ್ತಾರಂದ್ರ ಅದು ಜ್ಞಾನ. ಯಾರೋ ಹೇಳಕತ್ತಾರಂದ್ರ ಅದು ಜ್ಞಾನ. ಸ್ವಂತ ನೀವು ಮಾಡಿ ನೋಡಿ ಅನುಭವಿಸ್ತಿರಲ್ಲ, ಅದಕ್ಕೇನಂತಾರ? ದರ್ಶನ. ದರ್ಶನ ಅಂದ್ರೆ ಪ್ರತ್ಯಕ್ಷ. ಪ್ರತ್ಯಕ್ಷ ಆಯ್ತು. ಇದು ಗ್ರಂಥನಾಗಿ ಹೇಳ್ಯಾರ ತಿಳ್ಕೊಳ್ಳೋದು ನಾವು. ಏನು? ಬೆಂಕಿ ಸುಡ್ತದ ಅಂತ ಹೇಳ್ಯಾರ, ಬರೀ ಕೇಳ್ಕೊತ ಬಂದೀವಿ. ಬೆಂಕಿ ಸುಟ್ಟದು ಗುರುತೇ ಇಲ್ಲ ನಮಗೆ. ಯಾವಾಗಾರ ಅಪ್ಪಿ ತಪ್ಪಿ ಬೆಂಕಿ ಕೈ ಹೋದಾಕ್ರ ಏನಾಗ್ತದ? ಅದು ಹೆಂಗ ಸುಡ್ತದ ಅನ್ನೋದು ಅನುಭವ ಬರ್ತದ. ಜ್ಞಾನ ಎದ್ರ ಮೇಲೆ ನಿಂತದ? ಅನುಭವದ ಮೇಲೆ ನಿಂತದ. ಈ ಅನುಭವ ನೀವು ಯಾವಾಗಾರ ಇನ್ನೊಬ್ರಿಗೆ ಹೇಳ್ತೀರಿ, ಅದಕ್ಕೆ ಮಾಹಿತಿ ಅಂತಾರ. ಅದಕ್ಕೇನಂತಾರ? ಮಾಹಿತಿ ಅಂತಾರ. ಅದಕ್ಕೆ ನಾಲೆಜ್ ಅಂತಾರ. ಆ ನಾಲೆಜವನ್ನು ಅವರು ಆ ರೀತಿ ನಡೆದರು ಅಂದ್ರೆ ಅದಕ್ಕೇನ ಅಂತಾರ? ದರ್ಶನ. ಏನಂತಾರ ಅದಕ್ಕೆ? ದರ್ಶನ.
ಜ್ಞಾನ ಏನಾಗಬೇಕು? ದರ್ಶನ ಆಗಬೇಕು. ಜ್ಞಾನ ದರ್ಶನ ಯಾವಾಗ ಆಗ್ತದ ಅರುಂಧತಿ? ಜ್ಞಾನ ಆ ಅನುಭವ ಯಾವಾಗ ತಗೋತೀವಿ ನಾವು? ಶಾಬಾಷ್. ಅದ್ರ ಅನುಭವ ಎದ್ರ ಮೇಲೆ ನಿಂತದ? ಕರ್ಮದ ಮೇಲೆ ನಿಂತದ. ದುಡ್ದಾಕ್ರೆ ಅನುಭವ ಬರ್ತದ, ಹೌದಲ್ಲ? ದುಡಿಲಾರ ಅನುಭವ ಬರೋದೇ ಇರಲ್ಲ. ಕರೆಕ್ಟ್ ನಾ ಹೇಳೋದು. ಈಗ ನಿಮಗೆ ಹಸಿವು ಬಹಳ ಆಗ್ಯದ, ಮನೆಯೊಳಗಂತೂ ಯಾರೂ ಇಲ್ಲ. ಈಗ ಹಸಿವಿನಿಂದ ಉಂಡ ಬಳಿಕ ಏನ ತೃಪ್ತಿ ಆಗ್ತದ? ಆ ಅನುಭವ ಬರ್ಬೇಕಾದ್ರೆ ಏನು ಮಾಡಬೇಕು? ಕರ್ಮ ಮಾಡ್ಬೇಕಲ್ಲ. ಮನ್ಯಾಗ ಯಾರೂ ಇಲ್ಲ, ನೋಡ್ಬೇಕು ಪಾಕೆಟ್ನಾಗ ಎಷ್ಟು ದುಡ್ಡವ, ಯಾರ ಕಡೆ ಅಂದ್ರೆ ಸ್ವಲ್ಪ ಬೇಡಬೇಕು, ಹೋಗಿ ಅಕ್ಕಿ ಬ್ಯಾಳಿ ತರಬೇಕು, ಕುದಿಸ್ಬೇಕು, ಅನ್ನ ಸಾರ ಮಾಡಿ ಉಣಬೇಕು. ಇಷ್ಟೆಲ್ಲ ಕರ್ಮ ಮಾಡದ ಬಳಿಕ ಉಂಡ ಬಳಿಕ ಏನು ತೃಪ್ತಿ ಸಿಗುತ್ತದಲ್ಲ, ಅದರ ಅನುಭವ ಆಗ್ತದ. ಅನುಭವ ಯಾವಾಗ ಆಗ್ತದ? ಅನುಭವ ಎದ್ರ ಮೇಲೆ ನಿಂತದ? ಕರ್ಮದ ಮೇಲ. ನೀವು ಪಟ ಪಟ ಉತ್ತರ ಕೊಡ್ಬೋದಪ್ಪ. ಅಂದ್ರೆ ನೀವು ಎಷ್ಟು ಶಾರ್ಪ್ ಆಗಿ ಕೇಳಕತ್ತಿರಲ್ಲ, ಇದು ಗುರ್ತಾತ್. ನಾ ಇದೇ ಹೇಳಿನಿ, ಇದು ಪ್ರವಚನ ಅಲ್ಲ, ಇವತ್ತು ಹೊಸ ಪ್ರಯೋಗದ. ಇದಕ್ಕೇನು ಅನ್ನೋದು ನಾವು ಆಧ್ಯಾತ್ಮಿಕ ಚರ್ಚೆ. ಇದ್ರಾಗ ನಿಮ್ದು 8ನೇ ಭಾಗದ. ಪಟ ಪಟ ತಿಳಿದಂಗೆ ಉತ್ತರ ಕೊಡೋದೈತಿ. ಏನು ತಪ್ಪಿದ್ರೆ ನಿಮಗೇನಿಲ್ಲ, ಶಿಕ್ಷಾ ಕೊಡೋರು ಯಾರೂ ಇಲ್ಲ. ಶಾಲೆಗಿನ ಟೀಚರ್ ಶಿಕ್ಷೆ ಕೊಡಬಹುದು, ಇಲ್ಲಿ ಯಾರು ಶಿಕ್ಷೆ ಕೊಡ್ತಾರೆ? ನಾವು ಕೆಲವೊಂದು ಜೀವನದ ಸತ್ಯಗಳನ್ನು ಏನು ತಿಳ್ಕೊಂಡಿವಿ, ಅದು ಪಾಪ ಇವರಿಗೂ ತಿಳಿವಿ. ನನಗೊಂದು ಜೀವನದ ಸತ್ಯ ಗೊತ್ತಾಗಿತ್ತು ಸೈಂಟಿಫಿಕಲಿ. ಹೆಂಗೆ ಶಿವರಾಜ್ ಅವರು ಕೆಲವೊಂದು ಪ್ರಯೋಗ ಮಾಡ್ತಾರೆ, ಅದರಿಂದ ಒಂದು ಅನುಭವಕ್ಕೆ ಬರ್ತದೆ. ಮನುಷ್ಯನ ಬಣ್ಣ ಯಾವಾಗ ಬದಲಾಗ್ತದೆ ಗುರ್ತದೆ ನಿಮಗೆ? ಜನ ಗೊತ್ತಾಗ ಮತ್ತ ಕರೆಕ್ಟ್ ಉತ್ತರ ಕೊಡ್ರಿ. ಮನುಷ್ಯನ ಬಣ್ಣ ಯಾವಾಗ ಬದಲಾಗ್ತದ? ಶಬಾಷ್. ಖುಷಿ ಒಳಗಿದ್ದಾಕ್ರ, ಖುಷಿ ಒಳಗಿದ್ದಾಕ್ರ, ಇದ್ದಾಕ್ರ ಮನುಷ್ಯನ ಬಣ್ಣ ತಾನೇ ಬದಲ. ಇದರ ಹಿಂದು ಸೈನ್ಸ್. ಯಾವಾಗ ನೀವು ಖುಷಿ ಒಳಗಿರ್ತೀರಿ, ಯಾವಾಗ ನೀವು ನಗು ನಗುತ್ತಾ ಇರ್ತೀರಿ, ಆವಾಗ ನಿಮ್ಮ ಮೆದುಳಿನಲ್ಲಿ ಸೆರೋಟಿನಿನ್ ಅಂತಕ್ಕಂಥದ್ದು ಹಾರ್ಮೋನ್ ರಿಲೀಸ್ ಆಗ್ತದೆ. ಡೋಪಮೈನ್ ಅಂತಕ್ಕಂಥದ್ದು ಹಾರ್ಮೋನ್ ರಿಲೀಸ್ ಆಗ್ತದೆ ಯಾವಾಗ ನೀವು ಖುಷಿ ಒಳಗಿದ್ದಾಗ. ಅದಕ್ಕೆ ನಾವು ಗುಡ್ ಫೀಲಿಂಗ್ ಅನ್ನೋ. ಏನಂತಾರೆ ಅದಕ್ಕೆ? ಗುಡ್ ಫೀಲಿಂಗ್. ನಿಮಗೆ ಸಕ್ಕರೆ ತಿನ್ನಕ್ ಕೊಟ್ಟನ, ಒಂದು ಪೇಡೆ ಕೊಟ್ಟ, ಮಕ್ಕಳು ಹುಟ್ಟಿತು, ಶಾಲ್ಯಾಗ ಹುಡುಗರು ಪಾಸ್ ಆದವು ಅಂದ್ರೆ ಏನ್ ಕೊಡ್ತಾರ? ಪೇಡೆನೆ ಕೊಡ್ತಾರ. ಮತ್ತೇನು ಬೇರೆ ಏನ್ರಿ ಖಾರ ಖಾರ ತಂದು ಕೊಡ್ತಾರೇನು? ಬೇಡೋದು ಎಲ್ಲರೂ ಪೇಡೆನೆ ಬೇಡ್ತಾರ. ಹಂಚೋರು ಎಲ್ಲ ಪೇಡೆ ಯಾಕೆ ಹಂಚತಾರ? ಸ್ವೀಟ್ ತಿಂದ ಬಳಿಕ ಏನಾಗ್ತದ? ನಿಮ್ಮ ಮೆದುಳಿನಲ್ಲಿ ಡೋಪಮೈನ್ ರಿಲೀಸ್ ಆಗ್ತದೆ. ಏನಾಗ್ತದ? ಡೋಪಮೈನ್ ಅಂತಕ್ಕಂಥದ್ದು ಒಂದು ಹಾರ್ಮೋನ್ ಅದ. ಈ ಹಾರ್ಮೋನ್ ರಿಲೀಸ್ ಆದಾಗ ನಿಮಗೊಂಥರ ಖುಷಿ ಆಗುತ್ತೆ. ಅದಕ್ಕೂ ರುಚಿ ತಿಂದ ಬಳಿಕ ಖುಷಿ ಆಗ್ತದೆ, ಯಾಕೋ ಗೊತ್ತಿಲ್ಲ. ರುಚಿ ತಿಂದ ಬಳಿಕ ಏನಾಗ್ತದ? ಒಂಥರ ಖುಷಿ ಆಗ್ತದೆ. ಈ ಖುಷಿ ಆಗುವಂತ ಕ್ರಿಯೆ ಆ ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಅದ. ಎದ್ರ ಮೇಲೆ ಡಿಪೆಂಡ್ ಅದ? ಹಾರ್ಮೋನ್ಸ್. ಒಂದು ಹುಡುಗ ಹಾಸ್ಟೆಲ್ನಾಗ ಅದಾನ, ತಾಯಿ ತಂದೆಯಿಂದ ಬಿಟ್ಟು ತಿಂಗಳಗಟ್ಲೆ ದೂರ ಅದಾನ. ಸುಟಿಗೆ ಯಾವಾಗ ಅವ ಬರ್ತಾನ, ವರ್ಷಾರು ತಿಂಗಳ ನಂತರ, ತಾಯಿಗೆ ಮೊಟ್ಟ ಮೊದಲು ನೋಡಿದಾಗ ಅವನ ಮೆದುಳಿನಲ್ಲಿ ಈ ಡೋಪಮೈನ್, ಸೆರೋಟಿನಿನ್, ಎಂಡೋರ್ಫಿನ್, ಆಕ್ಸಿಟೋಸಿನ್ ಅಂತಕ್ಕಂಥ ಒಳ್ಳೆ ಒಳ್ಳೆ ಹಾರ್ಮೋನ್ಸ್ ಏನಾಗ್ತಾವ? ರಿಲೀಸ್ ಆಗ್ತಾವ. ಮನುಷ್ಯ ಭಯಂಕರ ಸಿಟ್ಟಿಗೆ ಬರ್ತಾನಲ್ಲ, ಅವಾಗ ಕೂಡ ನಿಮ್ಮ ಮೆದುಳಿನಲ್ಲಿ ಏನ್ ರಿಲೀಸ್ ಆಗ್ತದೆ? ಅದು ಒಂಥರ ಹಾರ್ಮೋನ್ಸ್ ರಿಲೀಸ್ ಆಗ್ತದೆ. ಆ ಹಾರ್ಮೋನ್ಸ್ ರಿಲೀಸ್ ಆಗೋದ್ರಿಂದ ನಿಮ್ಮ ಮೆದುಳಿನಲ್ಲಿ ವಿಷಕಾರಿ ಹಾರ್ಮೋನ್ಸ್ ರಿಲೀಸ್ ಆಗೋದ್ರಿಂದ ಕಣ್ಣು ಕೆಂಪಾಗುವುದು ನೋಡೋಣ ಗೊತ್ತಾಗ್ತದೆ. ಇವ್ರು ಸಿಟ್ಟಿಗೆ ಬಂದರ್ಪ. ಅದಕ್ಕೆ ನೀವೇನಂತೀರಿ? ರಂಜಕ ಏರಿಯದ. ಕಣ್ಣು ಕೆಂಪು ಯಾಕಾದು? ಹಾರ್ಮೋನ್ಸ್ದಿಂದ ಅದು. ಅರ್ಥ ಆಗ್ತದೆ ನೋಡ್ರಿ. ಎಲ್ಲ ನಮ್ಮ ಶರೀರದ ಅನುಭವಗಳು ಎದ್ರ ಮೇಲೆ ನಿಂತಾವ? ಕೆಮಿಕಲ್. ಈ ಕೆಮಿಕಲ್ದ ಸಿಸ್ಟಮ್ ನಿಮಗೊಮ್ಮೆ ಗುರುತಾಯ್ತ ತಿಳ್ಕೊರಿ. ಇದು ಗುರುತಾದ ಬಳಿಕ ನಿಮ್ಮ ಕಲರ್ ನೀವೇ ಚೇಂಜ್ ಮಾಡ್ಕೋಬಹುದಲ್ಲ.
ಗಂಡನ ಮನೆಯಲ್ಲಿ ಭಾರಿ ಶ್ರೀಮಂತ, ಫ್ರೀಜ್ನ ತೆಗದೇ ತಿಂತಿರ್ತಾಳ, ಆದ್ರೆ ಜೀವಕ್ಕೆ ನೆಮ್ಮದಿ ಇರುವುದಿಲ್ಲ. ಯಾಕ? ಗಂಡನು ಸಿಡಿಪಿಡಿ ಸಿಡಿಪಿಡಿ, ಅತ್ತಿನೂ ಒಂಥರ ಸಿಡಿಪಿಡಿ ಸಿಡಿಪಿಡಿ, ಕೆಟ್ಟ ಕೆಟ್ಟ ಭಾಷೆಗಳ ಬೈಗಳ, ಹೀಗೆಲ್ಲ ಮನೆಯೊಳಗಿದ್ದಾಗ ಅವು ಒಳ್ಳೆ ಹಾರ್ಮೋನ್ಸ್ ರಿಲೀಸ್ ಆಗ್ತಾವೇನು? ಎಂಥ ಹಾರ್ಮೋನ್ಸ್ ರಿಲೀಸ್ ಆಗ್ತಾವ? ಅಸಹ್ಯಕರ, ತಲೆಗೆ ತಾಪಾಗುವಂಥವು. ಅವಾಗ ನಿಮ್ಮ ಮುಖದ ಕಳೆ ಬಾಡ್ಕೋತ ಹೋಗ್ತದೆ. ಅದೇ ತವ್ರ ಮನೆಗೆ ಹೋದಾಗ 4 ದಿವಸ ಇರ್ತಾಳ ತಾಯಿ ಹತ್ರ, ತವ್ರ ಮನೆಗೆ. ಅಲ್ಲಿ ಏನು ಕೊಟ್ಟಾಳ ತಾಯಿ? ಸಾದಾ ಊಟ ಕೊಟ್ಟಾಳ, ಚಟ್ನಿ ಕೊಟ್ಟಾಳ, ರೊಟ್ಟಿ ಕೊಟ್ಟಾಳ. ಮುಖದ ಬಣ್ಣ ಬರಕ್ ಚಾಲು ಆಗ್ತದೆ, 2 ಬಟ್ಟ ಮಾಂಸ ಏರ್ಲಿಕ್ಕೆ ಚಾಲು ಆಗ್ತದೆ ಮೈ ಮೇಲೆ. ಯಾಕ? ಗುಡ್ ಫೀಲಿಂಗ್, ಪ್ರೀತಿ. ಆ ಪ್ರೀತಿ ಒಳಗೆ ಏನು ಖುಷಿ ಅದ, ಆ ಖುಷಿಯಿಂದ ಏನಾಗ್ತದ, ನಿಮ್ಮ ಮುಖದ ಕಲರ ಬದಲಾವಣೆ ಹಾಕೋದು. ಇದು ಸತ್ಯ. ಇದು ಸತ್ಯ ಎಲ್ಲ ಕಡೆ ಆದ ಇಲ್ರಿ. ನೋಡ್ತೀರ ನೀವು, ತವ್ರ ಮನೆಗೆ ಬಂದ ತಕ್ಷಣ ಅವ್ರ ಮುಖನೇ ಬೇರೆ ಆಗಿರುತ್ತೆ. 4 ದಿನ ಅಂದ್ರೆ ಪ್ರೀತಿ ಒಳಗದಾರ, ಗುಡ್ ಫೀಲಿಂಗ್ದಾಗ. ಹಾಗ ಧ್ಯಾನದ ಅನುಭವಗಳನ್ನು ಅದಾವ. ಧ್ಯಾನ ಅಂದ್ರೆ ಮೊನ್ನೆ ಒಂದು ಮಾಡಿದ್ದೇವೆ ನಾವು, 1 ತಾಸೆಲ್ಲ ಧ್ಯಾನದ ಮೇಲೆ ಇತ್ತು. ಕೇಳಿ ನೋಡು ಎಷ್ಟು ತಿಳಿದೋದ ಕೇಳಿ. ಏನು ಧ್ಯಾನ ಅಂದ್ರ? ಅನಿತಾ ಅವರ ಧ್ಯಾನ ಅಂದ್ರೆ ಏನು? ಸೌಂದರ್ಯ ಹೇಳಮ್ಮ, ಧ್ಯಾನ ಅಂದ್ರೆ ಏನು? ರಾಣಿ ನೀವು ಹೇಳ್ರಿ, ಧ್ಯಾನ ಅಂದ್ರೆ? ಧ್ಯಾನ ಅಂದ್ರೆ ನೆಮ್ಮದಿ ಸಿಗ್ಬೇಕು ಧ್ಯಾನ ಮಾಡೋದ್ರಿಂದ. ನಾ ಧ್ಯಾನದಿಂದ ಏನು ಸಿಗ್ತದೆ ಕೇಳಿಲ್ಲ. ಧ್ಯಾನ ಅಂದ್ರೆ ಏನು? ಸುಮ್ಮನೆ ಕೊಡುವುದು ಒಂದು ಧ್ಯಾನ. ನೋಡ್ರಿ, ಇದು ಹೆಂಗದ? ಧ್ಯಾನದ ಡೆಫಿನೇಷನ್ ಹಲವಾರು ರೀತಿ, 1000 ಉತ್ತರ ಕೊಡುವುದು. ಸುಮ್ಮನೆ ಕೊಡುವುದು ಧ್ಯಾನ, ಸಮಾಧಾನಿಯಾಗಿರುವುದು ಧ್ಯಾನ, ಶಾಂತ ಕೊಡುವುದು ಧ್ಯಾನ, ಮನಸ್ಸು ಒಂದೇ ಕಡೆ ಇಡುವುದು ಧ್ಯಾನ. ಎಲ್ಲಕ್ಕಿಂತ ದೊಡ್ಡದು ಮಗ್ನತಾನೇ ಧ್ಯಾನ. ಏನಾಗುವುದು? ಮಗ್ನಾಗುವುದೇ ಧ್ಯಾನ. ನಿಮ್ಮ ಮನಸ್ಸು ಅದ್ರಾಗ ಮಜಾ ತಗೊಳ್ಕತ್ತ. ಇನ್ನೊಂದು ಸ್ವಲ್ಪ ನೋಡ್ತೀನಲ್ಲ, ಎಷ್ಟರ ತ್ರಾಸ ಕೊಡ್ತಾಳಕಿ ಮಮ್ಮಿ. ಸ್ವಲ್ಪ ಮೊಬೈಲ್ ಹೇಳ್ಕೊಂಡ್ ಕೂತ್ರ, ಮೊಬೈಲ್ ನೋಡ್ಕೋತ ಹೊಂಟಾಳ. ಅದ್ರಾಗ ಮಜಾ ಬರಾಕತ್ತಾಳ, ಅದ್ರಾಗ ಮಗ್ನತಾ. ಆ ಮಗ್ನತೆಯಿಂದ ಹಸಿವಿ, ಊಟದ ಟೈಮ್ ಗೊತ್ತಿಲ್ಲ. ಮಗ್ನತೆನೇ ಏನು? ಧ್ಯಾನ. ಹಳ್ಳಿ ಭಾಷೆ ಒಳಗೆ ಇದಕ್ಕೆ ಏನಂತಾರೆ ಹೇಳಿ? ಏನಂತಾರ? ಮೈ ಮರೆಯೋದು. ಏನು? ಮೈ ಮರೆಯೋದೇ ಧ್ಯಾನ. ಮೈಯ ನಾವು ಎಷ್ಟು ಮರಿಬಹುದು, ಎಷ್ಟು ತರಹ ಮರಿಬಹುದು, ಎಲ್ಲೆಲ್ಲಿ ಮರಿಬಹುದು. ಕುಡುಕರು ಕುಡಿದ್ರೊಳಗೆ ಮೈ ಮರಿತಾರ, ಎಷ್ಟು ಕುಡದಾರ ಗುರ್ತೇ ಆಗೋಲ್ತು. ಕುಡಿದ ಬಳಿಕ ನಮ್ಮ ಮನೆ ಯಾವ್ದು, ಇನ್ನೊಬ್ಬರ ಮನೆ ಯಾವ್ದು ಗುರ್ತಾಗಲ್ತು. ನನ್ನ ಹೆಂಡತಿ ಯಾರು, ಇನ್ನೊಬ್ಬರ ಹೆಂಡತಿ ಯಾರು, ಅದ್ರ ಗೊತ್ತಾಗಲ್ತು. ನಾಯಿ ಯಾವ್ದು, ಹುಲಿ ಯಾವ್ದು, ಅದನ್ನು ಗೊತ್ತಾಗಲ್ತು. ಮೊನ್ನೆ ಒಂದು ವಿಡಿಯೋ ನೋಡ್ರಿ ನೀವು, ಅದು ಹುಲಿ ಬಂದದ ಆ ಕಡೆಯಿಂದ, ಅದಕ್ಕೆ ನಾಯಿ ತಿಳ್ಕೊಂಡು ಅದು ಡುಬ್ಬದ ಕೊಡಕತ್ತ. ಯಾವ ಹುಡುಕ ಹುಲಿನೂ ಏನೋ ಮಾಡಲ್ತ. ಅದು ವಿಚಿತ್ರ. ಆದ್ರೆ ಅಷ್ಟು ಮೈ ಮರ್ತಾನಂತವ. ಎದ್ರಾಗ? ಕುಡ್ದಾಕ್ರ ಮೈ ಮರ್ತಾನ. ಗಟಾರದಾಗ ಹೆಂಗ ಮಲಗಿರ್ತಾರ ನೋಡ್ರಿ, ಮೈ ಮರ್ತಕ್ರೆ ಸಾಧ್ಯದದು. ಅಷ್ಟು ಮೈ ಮರ್ತಾರ. ಎದ್ರಾಗ? ಅದು ಒಂದು ಧ್ಯಾನನೇ. ಖರೆ ಅದು ಎಂತ ಧ್ಯಾನ? ಅದೆಂತ ಧ್ಯಾನ? ಕೆಟ್ಟ ಅನುಭವ ಕೊಡುವಂತ ಧ್ಯಾನ. ಇದನ್ನು ಧ್ಯಾನವೇ. ಖರೆ ಈ ಧ್ಯಾನದಿಂದ ಅನುಭವ ಎಂತದ್ ಬರ್ತದ? ಕೆಟ್ಟದ ಅನುಭವ. ಮಗ್ನಾಗಿ ಬೈಗಳ ಬೈಯಾಕತ್ತಾನ, ಮಗ್ನಾಗಿ ಸಿಟ್ಟಿ ಬಂತ, ತಾಸುಗಟ್ಲೆ ಅದ್ರಾಗೆ ಅದ ಸಿಟ್ಟನಾಗಿ. ಅದು ಒಂದು ಧ್ಯಾನವೇ. ಖರೆ ಅಂತ ಧ್ಯಾನ ಕೆಟ್ಟ ಧ್ಯಾನ. ಯಾಕೆ ಕೆಟ್ಟ ಧ್ಯಾನ ಅಂದ್ರ, ಸಿಟ್ಟೆಲ್ಲ ಇಳಿದ ಬಳಿಕ ಏನ್ ಚಂದ ಸಿಟ್ಟಿ ಬಂದಪ್ಪ ಅಂತ ಯಾರತ್ತಾರೇನು?
ಯಾಕರೆ ಇವತ್ತು ಯಾರು ಮಾರಿ ನೋಡ್ದಪ್ಪ ಹಿಂಗ್ಯಾಕಾಯ್ತು, ಎಲ್ಲರಿಗೂ ಬೈಯೋದು ಆಯ್ತು, ಇವತ್ತಿನ ದಿನ ಹಾಳಾಯ್ತು ನೋಡು, ಹಿಂಗೆ ಹೇಳ್ತಾರೆ ಎಲ್ಲರೂ ಬೈದ ಬಳಿಕ. ಸಿಟ್ಟಿಗೆ ಬಂದ ಬಳಿಕ ಯಾರೋ ನಾವು ನೋಡ್ರಿ ಎಷ್ಟು ಚಂದ ಸಿಟ್ಟು ಮಾಡ್ದಪ್ಪ, ತಾಜಾ ಅನ್ಸಕತ್ತದ. ಸಿಟ್ಟು ಮಾಡಿ ಯಾರಿಗೂ ತಾಜಾ ಅನ್ಸಂಗಿಲ್ಲ, ಬಯಸ್ಕೊಂಡ್ರು ಸಹಿತ ಯಾರಿಗೂ ತಾಜಾ ಅನ್ಸಂಗಿಲ್ಲ. ಗಂಡ ಬಹಳ ಬೈದ ಬಳಿಕ ಬಹಳ ಚಂದ ಬೈದಪ್ಪ, ತಾಜಾ ಆಯ್ತತಿ ಯಾರು ಅನ್ನಂಗಿಲ್ಲ. ಹಿಂಗ್ಯಾಕ ಬೈದ ಗಂಡ ಮನಸ್ನಾಗ ಉಳ್ಕೋತದ, ಗಂಡಗೂ ಉಳ್ಕೋತದ, ಹಿಂಗ್ಯಾರ ಯಾಕಾಯ್ತು. ಧ್ಯಾನ ಅಂದ್ರೇನು? ಮೈ ಮರೆಯೋದು. ಇದು ಮೊಬೈಲ್ ಧ್ಯಾನ. ಮೊಬೈಲ್ದಾಗ ಮುಣಿಗೆ ಹೋಗೋದು, ನಾಲ್ಕು ತಾಸು ಅದ್ರಾಗ ಮುಳುಗೋದು, ಇದು ಯಾವ ಧ್ಯಾನ? ಮೊಬೈಲ್ ಧ್ಯಾನ. ಇದು ಧ್ಯಾನ ಚಲೋ ಅದ ಕೆಟ್ಟದ? ಚಲೋನು ಅದ. ಕೆಟ್ಟ ಯಾಕಂತೀಪ? ಮೊಬೈಲ್ದಾಗ ಚಂದ ಪ್ರವಚನ ನಡ್ದದ, ಆ ಜ್ಞಾನದಾಗ ಮಗ್ನಾಗಿನ್ನ. ಇದು ಕೆಟ್ಟದೈತೇನು? ಕೆಟ್ಟದೈತಿ? ಮತ್ತೆ ಕೆಟ್ಟದೈತಿ ಯಾರಂದ್ರು? ಕೆಟ್ಟದ್ ನೋಡಿ ಕೆಟ್ಟದ್ ಹಾಕ. ಶಾಬಾಸ್, ನಮ್ಮ ಕೈಯಾಗದ. ಗೇಮ್ ಆಡಕತ್ತಾನ, ಅದು ಕೆಟ್ಟದೈತಿ. ಯಾಕೆ ಕೆಟ್ಟದೈತಿ ಅಂದ್ರ, ಯಾಕೆ ಕೆಟ್ಟದ ಹೇಳಿ? ಈಜಿ ಇಲ್ಲ, ಬರೀ ಮಜಾ ಸಿಗಾಕತ್ತದ ಅಷ್ಟೇ. ಕಣ್ಣು ಹೋಗ್ತಾರೆ ಕರೆ. ಟೈಮ್ ಎಟ್ ಹೊಂಟದ, ಹೆಚ್ಚಿನ ಬೆಳಕು ಸಿಗ್ತಾ ಇಲ್ಲಲ್ಲ. ಯಾವ ಕೆಲಸ ಮಾಡದ ಬಳಿಕ ನಿಮಗೆ ಹೆಚ್ಚಿನ ಬೆಳಕು ಸಿಗುತ್ತದ, ಏನಾರೇ ಒಂದು ಸತ್ಯ ಗುರುತಾಗ್ತದ, ಎಲ್ಲಕ್ಕಿಂತ ಹೆಚ್ಚಿಂದು ನಿಮ್ಮ ಜೀವನದಾಗ ಬೆಳಕ. ಅದು ಒಳ್ಳೆ ಧ್ಯಾನ. ಮೇಡಮ್ ಕ್ಯೂರಿ ಅಂತಕ್ಕಂತಕ್ಕಿನೂ ಹಂಗೆ ಕೂಡ್ತಿದ್ವಿ, ಅಭ್ಯಾಸ ಮಾಡ್ಕೋ. ಅರಾವು ಬೈದೇ ಬೈತಿ. ರಾತ್ರಿ ಒಂದಾಗ್ಯದ, ಏನಾರ ಮಾಡು, ಎಷ್ಟೊತ್ತನ ಮೊಬೈಲ್ ನೋಡ್ತಿ, ತಾಯಿ ಬೈತಿರ್ತಾಳ. ಹಾಗೆ ಊಟದ್ದೇನು ಖಬರ್ ಐತೆ ಇಲ್ಲ. ಆಕೆ ಒಂದೇನೋ ಕಂಡು ಹಿಡ್ಯಾಕತ್ತಿದ್ಲು, ರೇಡಿ ಎಂಬುದು ಸೂತ್ರ ಕಂಡು ಹಿಡ್ತಿದ್ಲು. ತಲೆಯಾಗೂ ಅದೇ, ಮನಸ್ಸಿನಾಗೂ ಅದೇ, ಬುದ್ಧಿ ಒಳಗೂ ಅದೇ, ಹಗಲು ಈರುಳು ಬರೀ ಅದೇ. ಅದ್ರೊಳಗೆ ಇಷ್ಟು ಮುಣಗ್ಯಾಳ, ಮದುವೆದ ಸಹಿತ ವಿಚಾರ ಇಲ್ಲ ಅವಳಿಗ. ಮದುವೆದ್ ಬಿಡ್ರಿ, ಊಟದ ವಿಚಾರ ಇಲ್ಲ. ಮುಂದೇನಾಯ್ತು? ಇಷ್ಟು ಮುಣಗದ ಬಳಿಕ ಈ ಡಿವೈನ್ ಏನ್ ಮಾಡ್ತದ, ಅದಕ್ಕೆ ರೆಸ್ಪಾನ್ಸ್ ಕೊಡ್ತದ. ದೇವರಿಗೆ ಕರುಣೆ ಬತ್ತು, ಪಾಪ ಊಟದ ಇದಕ್ಕೆ ಇದು ಇಲ್ಲ, ಎದ್ರದ್ದು ಇಲ್ಲಲ್ಲ ಚಿಂತೆ ಇದಕ್ಕೆ ಪಾಪ ಅಂಥೇಳಿ ಆಕಿನ ಸಬ್ ಕಾನ್ಶಿಯಸ್ ಮೈಂಡ್ ಏನಾಯ್ತು, ಆಕ್ಟಿವೇಟ್ ಆಯ್ತು. ರಾತ್ರಿ ಮಲ್ಕೊಂಡಿದ್ಲು, ನೀರು ಕುಡಿಯಕ್ಕೆ ಎದ್ದಾಳ. ರಾತ್ರಿ 1-2 ಗಂಟೆಗೆ ನೀರು ಕುಡಿಲಿಕ್ಕೆ ಎದ್ದಾಳ. ಟೇಬಲ್ ಮೇಲೆ ಬಂದಾಳ, ನೀರು ಕುಡ್ದಾಳ, ಏನೋ ಬರದಳು, ಹೋಗಿ ಮಕ್ಕೊಂಡ. ಮುಂಜಾನೆ ಎದ್ದು ಬಂದು ನೋಡ್ತಾಳ, ಇಲ್ಲಿ ಯಾರು ಬರ್ದಾರ? ಎಷ್ಟು ದಿವ್ಸ ಹುಡುಕಾಡ್ತಿದ್ದಲ್ಲ, ಇದೇ ಅದಲ್ಲ ಇದು. ಆ ರೇಡಿಯೋದು ಸೂತ್ರ ಬರ್ದಳಕಿ. ಹೆಂಗ ಬರ್ದೇಳು? ನಿದ್ದಿ ಗಣ್ಣಾಗ ಬರ್ದಾಳ. ನಿದ್ಯಾಗೂ ಅದೇ ವಿಚಾರ ನಡೆದಿತ್ತಂತ. ಆ ಗುಂಪನಾಗೆ ಬಂದು ಬರ್ದಾಳ. ಒಂದರ ಒಳಗ ನೀವು ಇಷ್ಟು ಮೈ ಮರಿಬೇಕು, ನಿಮ್ಮ ಕನಸಿನೊಳಗ, ಮನಸ್ಸಿನ ಒಳಗ, ಕನಸನಾಗೂ ಅದೇ ನಡಿಬೇಕಂತ. ಏನ್ ರಾಣಿ, ನಮ್ಮ ಕನಸು ಬೇರೆ ಬೇರೆ ನಡೀತಾವ. ಮಾರ್ಕೆಟ್ನಾಗ ಹೋದಂಗ ಎಷ್ಟು ರೂಪಾಯಿ ಮೆಂತಿ ಪಲ್ಯ ಸೂಡ, ಆಕೆ 10 ರೂಪಾಯಿ, 5 ರೂಪಾಯಿ ಕೊಡೋಲ್ಲ. ಇದು ನಿದ್ದಿಗಣಾಗ, ಕನಸನಾಗ. ನಾವು ಏನು ಯೋಚನೆ ಮಾಡ್ತೀವಿ ಅದೇ ಏನಾಗ್ತದ, ಕನಸನಾಗ ಕೂಡ ಅದೇ ನಡೆದಿರ್ತದ, ಅದೇ ನಡೀತದ. ಸಂಸಾರ ಚಿಂತೆನೆ ನಡೀತಾವ ನೋಡ್ರಿ. ಏನೋ ತರದು ಉಳಿದಿತ್ತು ಶಾಂತಿ, ಉಪ್ಪು ತರದು ಉಳಿದಿತ್ತು. ರಾತ್ರಿ ಅದಕ್ಕೆ ಎನಸ್ಕೋತ್ ಕೂತಿರಿ, ಮಕ್ಕಳಿಗೆ ಹೇಳಿರಿ ಬರೋತ್ ನೀವು ಉಪ್ಪು ತೊಂಬ ತಂದಿಲ್ಲ ಅವ. ನಿಮಗೆ ಕನಸನಾಗ ಹೋಗಿ ಅಂಗಡಿ ಅಂತ ಅಂದಂಗ ಆತ. ತಿಳಿತದ ನಾ ಹೇಳೋದು? ಧ್ಯಾನ ಅಂದ್ರೆ ಏನು? ಮಗ್ನತ, ಮೈ ಮರೆಯೋದೇ ಧ್ಯಾನ. ಎಲ್ಲಿ ಮೈ ಮರಿಬೇಕು ಸೌಂದರ್ಯ? ಎಲ್ಲಿ ಮೈ ಮರಿಬೇಕು? ಒಳ್ಳೆ ಕೆಲಸದಲ್ಲಿ ಮೈ ಮರೀರಿ. ಯಾವ ಕೆಲಸನಿಂದ ನಿಮಗೂ ಹಿತ ಆಗ್ತದ, 4 ಮಂದಿಗೂ ಹಿತ ಆಗ್ತದ, ಅದಕ್ಕೆ ಒಳ್ಳೆ ಕೆಲಸ ಅಂತ. ಒಳ್ಳೆ ಕೆಲಸ, ಕೆಟ್ಟ ಕೆಲಸ 2 ಇರ್ತಾವ. ಯಾವ ಕೆಲಸನಿಂದ ನಿಮಗೂ ಹಿತ ಆಗ್ತದ, ಇನ್ನೊಬ್ರಿಗೆ. ಈಗ ಶರೆ ಕುಡಿತಾರ, ಅವ್ರಿಗೆ ಹಿತ ಆಗ್ತದನ್ರಿ? ಶರೆ ಕುಡಿದ್ರಿಂದ ಅವ್ರಿಗೆ ಹಿತ ಆಗ್ತದ? ಆಗಲ್ಲ, ಅವ್ರಿಗೂ ಆಗಲ್ಲ. ಲಿವರ್ ಖರಾಬ್ ಆಗ್ತದ, ದುಡ್ಡು ಹಾಳಾಗ್ತಾವ, ಆರೋಗ್ಯ ಹಾಳಾಗ್ತದ, ಟೈಮ್ ಹಾಳಾಗ್ತದ, ಉದ್ಯೋಗ ಹಾಳಾಗ್ತೈತಿ, ಮನುಷ್ಯನ ನೆಮ್ಮದಿ ಹಾಳಾಗ್ತೈತಿ ಇಲ್ಲೋ? ಅವ್ರದ್ದು ಹಾಳಾಗ್ತೈತಿ.
ಅವ್ರ ಮೇಲೆ ಅವಲಂಬಿಸಿಕೊಂಡಿರುವಂತ ಹೆಂಡರು ಮಕ್ಕಳು ಅವ್ರದ್ದು ಜೀವನ ಹಾಳಾಗ್ತೈತಿ. ಕುಡಿದು ಬಂದ ಗಂಡ ಆತ ಯಾವ ಹೆಂಡತಿಗೆ ಹೌಸ್ ಆಗ್ಯದ ಅಂದ್ರೆ ಅದು ಪಾಪದ ಕೆಲಸ, ಅದು ಒಳ್ಳೆ ಕೆಲಸ ಅಲ್ಲ. ಯಾವ ಕೆಲಸನಿಂದ ಇದು ನೆನಪಿಡ್ರಿ ಬಾ ಚಂದ, ಯಾವ ಕೆಲಸನಿಂದ ನಿಮಗೂ ಹಿತ ಆಗ್ತದ, ಇನ್ನೊಬ್ರಿಗೂ ಅದರಿಂದ ಏನಾಗಬೇಕು, ಹಿತ ಆಗಬೇಕು, ಆ ಕೆಲಸ ಒಳ್ಳೆ. ಈಗ ನಿಮ್ಮ ಮನೆ ಮುಂದಿನ ಅಂಗಳ ಕಸ ಓಡಿಸ್ತೀವಿ, ಅದು ನಿಮಗೂ ಸಂತೋಷ ಆಗ್ತದ. ಯಾರೇ ಬಂದವ್ರು ನೋಡಿ ಆಹಾ ಅಂತ ಅವರು ಆನಂದ ಪಡಿತಾರೆ, ಅವ್ರಿಗೂ ಸಂತೋಷ ಆಗ್ತದೆ. ಇದು ಒಳ್ಳೆ ಕೆಲಸ, ಬರೋಬರದ ನೆನಪಿಟ್ಟು ಭಾಳ ಚಂದ ಅದ. ಅದಕ್ಕೆ ಧ್ಯಾನ ಎಲ್ಲಿ ಮುಣಗಬೇಕು ಅನ್ನೋದು ಕಲಿಬೇಕು ನೋಡ್ರಿ. ಮಗ್ನತ ಅಂದರೆ ಧ್ಯಾನ. ಹ್ಯಾಗ ಮೈ ಮರಿಬೇಕಂದ್ರ ನಿಮಗೂ ಸಹಿತ ಗುರ್ತಾಗಿರ್ಬಾರ್ದು ನೀವು ಎಷ್ಟೊತ್ತನಾದ್ರಾಗ ಮುಣಗಿರೋನು. ನಿಮಗೇ ನೀವು ಮರೆತ್ರಪ್ಪ ಅಂದ್ರ ಅದು ಧ್ಯಾನ. ಒಬ್ಬ ಚಿತ್ರಕಾರ ಚಿತ್ರ ಬರಲಿಕ್ಕತ್ತಿದ್ದ, ಏನಮ್ಮ ಚಿತ್ರ ಬರ್ಲಿತ್ತದ. ಅವ್ರ ಶಿಷ್ಯ ಒಬ್ಬ ಬಾಜುಕ್ ಕೂತಿದ್ದ, ಗುರು ಶಿಷ್ಯ ಚಿತ್ರ ಬರೆಯುವಾಗ ಅಲ್ಲಿ ಬಾಜುಕ್ ಒಬ್ಬ ಕೂತಿದ್ದಲ್ಲ ಶಿಷ್ಯ, ಅವ್ನು ನೋಡ್ಕೋತ ಕೂತಿದ್ರು ಗುರು ಹೆಂಗ್ ಚಿತ್ರ ಬರಕತ್ತಾನ. ಈ ಗುರು ಚಿತ್ರ ಬಿಡಿಸೋ ಹೊತ್ನ್ಯಾಗ ಆ ಶಿಷ್ಯ ಬಾಜು ಕೂತು ನೋಡ್ಲಕತ್ತ, ನಾನು ಲಕ್ಷ ಇವನಿಗೆ ಹೊಂಟಿದ್ ಸಾಕೆ ಆ ಕಡೆ ನೋಡ್ಲಿಕ್ಕೆ ಕೂತಾನಲ್ಲ. ಅವ ಕೂತದ್ದು ಪ್ರಭಾವ ಇವನ್ ಮನಸ್ಸ ಮೇಲೆ ಬೀಳಕತ್ತಿತ್ತು. ಆದ್ರಿಂದ ಅವನ ಚಿತ್ರ ಏನಾಗಿತ್ತು, ಗುರುವಿಗೆ ಚಿತ್ರ ಬಿಡಿಸೋದು ಮನುಷ್ಯನ ತಕ್ಕ ಆಗುವಲ್ಲಾಗಿತ್ತು. ಸ್ವಲ್ಪ ಏನ್ರ ತಪ್ತಿತ್ತು, ಮತ್ತ ಅವ ಅಳ್ಕಸವ, ಮತ್ತ ಅವನ್ ಚಿತ್ರ ಬರೆಯವ ಗುರು, ಮತ್ತ ಅಳ್ಕಸವ, ಮತ್ತ ಅದೆಲ್ಲ ಬಣ್ಣ ಮುಗಿದು ಹೋಗ್ತಿತ್ತು. ಹಿಂಗ 10-20 ಸಲ ಆಯ್ತಂತ. ಏನಾಯ್ತು, ಬಣ್ಣ ಮುಗಿತ್ತು. ಬಣ್ಣ ಮುಗ್ಯಾನ ಗುರು ಶಿಷ್ಯನಿಗ ಅಂಗಡಿಯಿಂದ ಬಣ್ಣ ತರ್ಲಕ್ಕೆ ಹೇಳ, ಮುಗಿಲಿಕ್ಕೆ ಬಂದೈತಿ ತೊಂಬತ್ತೇಳಿ. ಅವ ಅಂಗಡಿಗೆ ಹೋದ, ಆ ಕಡೆ 1 ತಾಸು ಗಟ್ಲೆ ಹೋದ. ಈಗ ಇಲ್ಲಿ ಏನ್ ಸಿಕ್ತು, ಗುರುವಿಗ ಟೈಮ್ ಸಿಕ್ತು. ಒಬ್ಬನಿದ, ಬಾಜುಕ್ ಯಾರು ಇಲ್ಲ. ಬಾಜುಕ್ ಒಬ್ಬನೇ ಇರುವುದರಿಂದ ಅವನ ಲಕ್ಷ ಹೊರಗೆ ಹೋಗಿಲ್ಲ. ಸ್ವಲ್ಪ ಸ್ವಲ್ಪ ಏನು ಬಣ್ಣ ಉಳಿದಿತ್ತಲ್ಲ, ಅದ್ರಾಗೆ ಬಾ ಚಂದ ಚಿತ್ರ ಬರ್ದತ್ತಾವ. ಯಪ್ಪ ಅದ ಸ್ವಲ್ಪ ಬಣ್ಣದಾಗ ಎಷ್ಟು ಚಂದ ಚಿತ್ರ ಆಯ್ತಲ್ಲ. ಪಟಕ್ನಾಗ ಶಿಷ್ಯ ತಂದು ಬಣ್ಣ ತಂದು ಕೊಟ್ಟ, ಸಂತ್ಯಾನ್ ತಂದು ಎಲ್ಲ ತಯಾರು. ಗುರುಗಳು ಎಷ್ಟು ಭಾರಿ ಚಿತ್ರ ತೆಗೆದಿರಿ ನೀವು, ಶಿವನ ಫೋಟೋ. ನಾನು ನಿಮ್ಮ ಬಾಜುಕ್ಕೆ ಕೂತು ನೋಡ್ತಿದ್ದ, ಒಟ್ಟು ಅದು ಚಿತ್ರ ಬರಲಾಗಿತ್ತು. ಮತ್ತೆ ನಾ ಬಣ್ಣ ತರ್ಲಕ್ ಹೋಗಿನು, ಅಲ್ಪ ಸ್ವಲ್ಪ ಬಣ್ಣದಾಗೆ ಎಂತ ಚಿತ್ರ ಬರದಿಲ್ಲ, ಆ ಶಿವನ ಮುಖ ನೋಡಂಗೆ ಆಗ್ಲಕತ್ತದ ಅಂದ. ಈ ಕಥೆದ ಅರ್ಥ ತಿಳಿತೇನೆ ನಿಮಗೆ? ತಿಳಿದಿಲ್ಲ. ನಿಂಗೆ ತಿಳಿಸಂದ್ರೆ ಲಕ್ಷ ಕೊಟ್ಟು ಕೇಳವಲ್ರಿ, ಧ್ಯಾನ ಇಡ್ಬೇಕಾದ್ರು. ನಿಮಗೆ ತಿಳಿತಿ ಕಥೆ ಅರ್ಥ? ನಿಮಗೆ ತಿಳಿತ್ರಿ ಅನಿತವ್ರು? ಚಿತ್ರದಾಗ ಚಿತ್ರ ಬರೆಯೋದ್ರೊಳಗ ಪೂರ್ತಿ ಮುಣಗಾರ್ಲಾಗಿದ್ದ ಗುರು. ಬಾಜುಕಿಲ್ಲಿ ನೋಡ್ಲಿಕ್ಕೆ ಕೂತಾರಲ್ಲ, ಇಲ್ಲಿ ಇವನಿಗೆ ಇಷ್ಟ ಆಗುವಂಗ ಬರ್ಲಿತ್ತಿದ್ದ. ಇನ್ನೊಂದ್ ಸ್ವಲ್ಪ ಬಿಡಿಸ್ಕೊಳ್ತೇನೆ. ನೀವು ಒಬ್ಬರೇ ಇದ್ದಕ್ರೆ ಬಹಳ ಚಂದ ಹಾಡ ಹಾಡ್ತೀವಿ, ಬರೋಬರ. ಯಾರು ಇರಬಾರ್ದು, ಬಾತ್ರೂಮ್ದಾಗ ಒಬ್ಬರೇ ಇರ್ಬೇಕು, ಚಂದ ಹಾಡ್ತೀರಿ. ಲತಾ ಮಂಗೇಶ್ಕರ್ತ ಏನು ಕಮ್ಮಿ ಇಲ್ಲ ನೀವು ಹಾಳೆ, ಹೌದಾ? ಅದೇ ಹಾಡ 4 ಮಂದಿ 100 ಮಂದಿ ಕೂಡ್ಯಾರ ಸಭಾದಾಗ ಹಾಡಂದ್ರೆ ಯಾಕೆ ಬರಲ್ಲ? ಯಾಕೆ ಬರಲ್ಲ? ಮುಜುಗರ ಅಂದ್ರೆ ಏನು? ಇಷ್ಟು ಜನ ಇಲ್ಲಿ ಕೂತಾರ, ಈಗ ನಿಮ್ಮ ಮನಸ್ಸ ಮೇಲೆ ಪ್ರಭಾವ ಬಿತ್ತು. ಯಾರ್ದು? ಜನರ ಪ್ರಭಾವ ಬಿತ್ತು. ಈಗ ನನಗೆ ಹಾಡ ಚಲೋನೆ ಬರ್ಬೇಕು, ಗೊತ್ತವ್ರಿಗೆಲ್ಲರಿಗೆ ಇಷ್ಟ ಆಗ್ಬೇಕು. ಇಷ್ಟ ಆಗ್ಲಿಲ್ಲ ಅಂದ್ರೆ ಏನ್ರಿ ಅಂದುಗಿಂದಾರು ಅವ್ರ ಅಂದ್ರೆ ನನ್ನ ತೊಡ್ಕೊಳ್ಳೋದು ಆಗಲ್ಲೇವ, ನನ್ನ ಮನ್ಸಿಗೆ ನೋವು ಆತದೇವ. ಇದೆಲ್ಲ ಚಾಲೋ ಐತಿಗ ತಲೆಯಾಗ ಏನ್ ಚಾಲೋ ಐತಿಗ? ವಿಚಾರ, ಚಿಂತಿ. ಮತ್ತೆ ಎಲ್ಲಿ ವಿಚಾರ ಅದ, ಎಲ್ಲಿ ಚಿಂತೆ ಅದ, ಅಲ್ಲಿ ಹೆಂಗ್ ಚಲೋ ಕೆಲಸ ಆಗ್ತದ? ಕೆಲಸ ಪರ್ಫೆಕ್ಟ್ ಆಗ್ಬೇಕಾಗಿತ್ತು, ಕೆಲಸ ಬಹಳ ಚಲೋ ಆಗ್ಬೇಕಾಗಿತ್ತು ಅಂದ್ರೆ ಆ ಮನಸ್ಸು ಮೇಲೆ ಹೊರಗಿಂದ ಇಂಪ್ರೆಷನ್ ಇರಬಾರ್ದು. ನಾ ಹೇಳೋದು ತಿಳಿತ ನೋಡ್ರಿ. ಇಷ್ಟು ಜನ ಕೂತಾರಲ್ಲ, ಕುಂಡ್ರಲ್ಲಕ್ಕ, ನನಗೆ ಏನ್ ತಿಳಿತದ ನಾ ಹೇಳವ. ಜನರಿಗೆ ಇಷ್ಟ ಆದ್ರೂ ಆಗವಲ್ಲಕ್ಕ, ಬೆಟ್ರು ಬಿಡುವಲ್ಲಕ್ಕ, ಜನ ಬೈದ್ರು ಬೈಯವಲ್ಲಕ್ಕ. ಹಿಂಗ ನೀವು ಬೇಜವಾಬ್ದಾರಿ ನಿಶ್ಚಿಂತಾಗಿ ಒಳಗೆ ಮುಣಗ್ತಿರ್ಲ, ಅವಾಗ ಏನ್ ಚಂದ ಹಾಡಿದ್ರಿ ನೀವು, ಏನ್ ಚಂದ ಭಾಷಣ ಮಾಡ್ತೀರಿ ನೀವು.
ಹಂಗ ಶಿಷ್ಯ ಅಲ್ಲಿ ಕೂತು ಇವ ಇಲ್ಲಿ ಕೂತಾನಲ್ಲ, ಆ ಚಿಂತಿತ್ತು ಗುರುವಿಗ. ಅದಕ್ಕಲ್ಲಿ ಚಿತ್ರ ಬರೋದ್ ನಾವು ಮುಣಗಾಲಾಗಿದ್ದವ. ಅವ ಯಾವಾಗ ಹೋದ ಅಲ್ಲಿ ಯಾರು ಇದ್ದಿದ್ದಿಲ್ಲ, ಒಬ್ಬನೇ ಇದ್ದಲ್ಲ. ಒಬ್ಬನೇ ಇದ್ದಕ್ರೆ ಆನಂದದೊಳಗೆ ಬರದೇ ಬಿಟ್ಟ ಚಿತ್ರ ಭಾಳ ಚಂದ ಆಗಿತ್ತು. ಈಗ ನಾವಾದ್ರೂ ಒಳಗಿನ ಕೊಂಡೆ ಹಾಕೊಂಡು ಕಿಟಕಿ ಹಾಕೊಂಡು ಯಾಕೆ ಪ್ರವಚನ ಹೇಳ್ತೀವಿ, ಏನೋ ಅಭ್ಯಾಸ ಮಾಡ್ತೀವಿ, ಯಾಕೆ ಯಾರು ಇಲ್ಲದಾಕರೆ ಏನಾಗ್ತದ, ನಮ್ಮ ಒಳಗೆ ನಾವು ಇಳಿಲಿಕ್ಕೆ ಒಂದು ಹಾದಿ ಸಿಕ್ತು. ಅರ್ಥ ಆಗ್ತ ನಾ ಹೇಳಿದ್ದು? ಧ್ಯಾನ ಅಂದ್ರೆ ಮಗ್ನತ. ಧ್ಯಾನ ಎಲ್ಲಿ ಮಾಡಬೇಕು? ಎದ್ರ ಮೇಲೆ ಧ್ಯಾನ ಮಾಡಬೇಕು? ಸೌಂದರ್ಯ ನೀ ಎದ್ರ ಧ್ಯಾನ ಮಾಡ್ಬೇಕು ನೀ ಹೇಳು? ಹ ಹೇಳು ಕರೆಕ್ಟ್. ಸ್ಟಡಿ ಧ್ಯಾನ. ಶಾಬಾಷ್. ರಾಣಿಯವರು ನೀವ್ ಎದ್ರ ಧ್ಯಾನ ಮಾಡ್ಬೇಕು? ಮನಸ್ಸು ಶಾಂತ ಇರ್ಬೇಕು. ಇದರ ಅರ್ಥವೇನು? ಎಲ್ಲಾರ ಧ್ಯಾನದ ಗುರಿ ಬೇರೆ ಬೇರೆ ಅದಾವ. ತಿಳ್ತೇನೆ ನೋಡ್ರಿ. ಎಲ್ಲ ಮುಗಿಸಿ ಮುಪ್ಪಾಗಿ ಕೂತಿರ್ತಾರ, ಅವ್ರಿಗೆ ಶಿವನ್ ಧ್ಯಾನ ಮಾಡ್ರಿ, ಪಾಂಡುರಂಗನ ಮಾಡ್ರಿ ಹೇಳೋದು. ಈ ಶಾಲೆ ಹುಡುಗರಿಗೆ ಶಿವನ್ ಧ್ಯಾನ ಏನ್ ಮಾಡೋದು? ಅವ್ರ ಧ್ಯಾನ ಎಲ್ಲಿರ್ಬೇಕು? ಶಬಾಷ್. ಈಗ ಮತ್ತ ಮೂರ್ಖ ಗುರು ಇದ್ದಂದ್ರ ಅವ ಏನ್ ಮಾಡ್ತಾನ? ಶಾಣೆ ಡಾಕ್ಟರ್ ನಾವ್ ಯಾರಿಗಂತೀವಿ? ಅವ್ರವ್ರು ಜಡ್ ನೋಡಿ ಗುಳಿಗೆ ಕೊಡ್ಬೇಕಪ್ಪ. ಬಂದದ್ದು ಪೇಷಂಟ್ಗೆ ಡೆಂಗ್ಯೂ ಆಗ್ಯದ, ಇವ ಟೈಫಾಯ್ಡ್ ಗುಳಿಗೆ ಕೊಡಾಕತ್ತಾನ. ನಡೀತಾನ್ರಿ? ಬೇರೆ ಬೇರೆ ಮಾಡೋದು ನಡೀತಾನು? ನಡಂಗಿಲ್ಲ. ಅವ್ರಿಗೆ ಅದೇ ಕೊಟ್ಟರಲ್ಲ, ನಮಗೂ ಕೊಡ್ರಿ ಅಂದ್ರ ನೀವು ಹುಚ್ಚರಂಗ್ ಬೇಡೋದಲ್ಲದು. ಅವ್ರಿಗೆ ಅಷ್ಟು ಭಾರಿ ಗುಳಿಗೆ ಕೊಟ್ರಿ, ನನಗೆ ಯಾಕೆಂತ ಗುಳಿಗೆ ಕೊಡ್ಲತ್ತೀರಿ? ಡಾಕ್ಟರ್ ಅಂತಾನ, ಅವ್ರ ಜಡ್ಡು ಬೇರೆ ಅದ, ನಿಮ್ಮ ಜಡ್ಡು ಬೇರೆ ಅದ. ತಿಳಿತಾನ್ರಿ? ಕೆಲವೊಂದು ಟೈಮ್ದಾಗ ಇಂಜೆಕ್ಷನ್ ಮಾಡ್ತಾನೆ, ಕೆಲವೊಂದು ಟೈಮ್ದಾಗ ಸಲಹೆನೇ ಹಚ್ತಾನ ಅವನು. ತಿಳಿತಾನ ಹೇಳುತ್ತ? ಹಾಗ ನೀವು ಎಲ್ಲರಿಗೂ ಒಂದೇ ಧ್ಯಾನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಧ್ಯಾನ ಬೇರೆ ಬೇರೆನೇ ಅದ. ಈಗ ನಿಮ್ಮ ಗುರಿ ನೀವು ಇಟ್ಕೋಬೇಕು, ನನಗೆ ಏನು ಬೇಕು ಜೀವನದೊಳಗೆ. ಶಾಲೆ ಹುಡುಗರಿಗೆ ಏನಿರ್ತದ ಗುರಿ? ಚಲೋ ಮಾರ್ಕ್ಸ್ ತಗೋಬೇಕು. ಚಲೋ ಮಾರ್ಕ್ಸ್ ತಗೋಬೇಕಾದ್ರೆ ಏನ್ ಬೇಕಮ್ಮ? ಏನ್ ಬೇಕು? ಮೆಮರಿ ಪವರ್ ಬೇಕು. ನೆನಪಿನ ಶಕ್ತಿ ಇದ್ರೆ ಚಲೋ ಮಾರ್ಕ್ಸ್ ತೊಳಕ್ ಬರ್ತದ. ಗ್ರಾಸ್ಪಿಂಗ್ ಪವರ್ ಬೇಕು, ತಿಳುವಳಿಕೆ ಶಕ್ತಿ, ಹೇಳಿದ್ದೆಲ್ಲ ಹಿಡ್ಕೊಂಡು ತಲೆ ಹಾಕೊಂಡಿರ್ಬೇಕಲ್ಲ, ಆ ಶಕ್ತಿ ಬೇಕು. ಈಗ ಅದೇ ನಿಂತೇವ್ರ. ತಿಳ್ತೇನೆ ನಾ ಹೇಳು? ತಿಳ್ಕೊಂಡ್ರೆ ಬಹಳ ಚಂದ ಅದ ಮತ್ತಿದು. ಇದು ಈಗ ರಾಣಿಯವರ ನಿಮ್ಮ ಪುಸ್ತಕ ಯಾವ ಧ್ಯಾನ? ಈಗ ನಿಮ್ಮ ಧ್ಯಾನ ಹೆಂಗ್ ಕಂಡ್ಕೋಬೇಕು ನೀವು? ಹೇಳ್ರಿ ಅವ್ರಿಗೆ ಯಾವ ಧ್ಯಾನ ಮಾಡ್ಬೇಕು? ಅವ್ರು ಬುದ್ಧಿವಂತಿದ್ದವ್ರು ಉತ್ತರ ಕೊಡ್ತೀರಿ ನೀವು. ಶಬಾಷ್, ಬರೋಬರ ಅದ. ಯಾಕಂದ್ರೆ ಅವ್ರ ಮನಸ್ಸು ರಕ ಅವ್ರ ಮನಸ್ಸಿಗೆ ಸಮಾಧಾನ ಶಾಂತಿ ಇಲ್ಲ. ಯಾಕಿಲ್ಲ? ಇದು ನಿಮ್ಮನ್ನೇ ನೀವು ಕೇಳ್ಕೊತವ್ರಲ್ಲ, ನಿಮಗೆ ಸಿಗ್ತದ ಉತ್ತರ ಇದು. ಈಗ ಕೆಲವೊಬ್ಬರಿಗೆ ಧೈರ್ಯ ಇಲ್ಲ ಅಂತ ತಿಳ್ಕೊಳ್ಳೋದು. 4 ಮಂದಿಯಾಗಿ ಎದ್ದು ಭಾಷಣ ಮಾಡಕ್ ಬರಂಗಿಲ್ಲ, ಧೈರ್ಯನೇ ಇಲ್ಲ. ಯಾರೋ ಅನ್ಯಾಯ ಮಾಡಕತ್ತಾರ, ಹದಿಗೊಂಡು ಹೊಂಟಿರಿ. ಯಾರೋ ಚುಡಾಯಿಸಕತ್ತಾರ, ಅವ್ರ ಎಷ್ಟು ಬೈದ್ರು ಸುಮ್ಮ ಗೋಣ ಹಾಕೊಂಡು ಹೊಂಟಿರಿ. ಕಾಲನ್ ಚಪ್ಪಲಿ ತಗೊಂಡು ನಿಂದ್ರು ಧೈರ್ಯನೇ ಬರಲ್ತ ನಿಮಗೆ. ಹೌದಾ? ಆಳ್ಯಾಗ ನೀವು ಯಾವ ದೇವ್ರ ಧ್ಯಾನ ಮಾಡ್ಬೇಕು? ಯಾವುದು? ನಿಮ್ಮಲ್ಲಿ ಯಾವ ಕಮ್ಮು ಗುಣ ಅದ? ಧೈರ್ಯ ಅನ್ನೋ ಗುಣ ಕಮ್ಮು ಅದ. ಧೈರ್ಯ ಕೊಡುವಂತ ದೇವ್ರು ಯಾವುದು? ಶಿವ ಆಗ್ಲಿ, ಹನುಮನ್ ದೇವ್ರ. ಹನುಮನ್ ದೇವ್ರಿಗೆ ಧೈರ್ಯ ಬಾಳ ಅದ. ತಿಳ್ತ ನೋಡ್ರಿ, ಒಂದೊಂದು ದೇವ್ರ ಪರ್ಟಿಕ್ಯುಲರ್ ಗುಣಕ್ಕೆ ಅವು ತಕ್ಕಂತ ದೇವ್ರ ಅದಾವ. ಮಾರುತಿ ಎದ್ರ ದೇವ್ರ? ಧೈರ್ಯ. ಹನುಮನ್ ದೇವ್ರ ಧೈರ್ಯ ಬಾಳದ್ರಿ. ಎದಕ್ಕೂ ಹಿಂಗ ತೊಳಗ ಗೋಣ ಹಾಕೊಂಡು ಹೆಂಗ್ ಮಾಡ್ಲಿ ಅಂದೇ ಇಲ್ಲ ಅವನು. ಏನ ರಾಮಗೆ ಟೆನ್ಷನ್ ಆಗಿರ್ತಾರೆ, ರಾಮಗೆ ಅವ್ನು ಧೈರ್ಯ ಕೊಡ್ತಿತ್ತು. ಹಿಂಗಾಗೈತಿ ಮಾಡೋಲ್ಲ. 7 ಸಮುದ್ರ ದಾಟಿ ಒಯ್ದಿಟ್ಟಾನ ರಾವಣ ಸೀತಾಗ. ಯಾಕೆ ಚಿಂತೆ ಮಾಡ್ತೀನಿ? ಅದಿಲ್ಲ, ನಾವೊಬ್ಬನೇ ಸಾಕು ನಿಮಗೆ. ನೋಡ್ರಿ ಹೊಂಟ್ ನೋಡ್ರಿ ಹೆಂಗ್ ಹೋಗ್ತೀವೋ. ಸಮುದ್ರ ಜಿಗಿತಿಲ್ಲ ಒಮ್ಮೆ. ತನ್ನ ಸಿದ್ಧಿಯ ಬಲದಿಂದ ಟನ್ನನ ಜಿಗಿದ. ಒಂದೇ ಜಿಗಿತನಾಗ 7 ಸಮುದ್ರ ದಾಟ್ಯಾನ ಅಂತ ಗ್ರಂಥದಾಗ ಬರ್ದಾರ. ಅಂದ್ರ ಒಂದ್ ಏನದ? ಧೈರ್ಯ. ಧೈರ್ಯ ಎಲ್ಲಿದು ಬರ್ತದಮ್ಮ? ಹುರುಪಿನಿಂದ ಬರ್ತದೆ. ಯಾವ ಮನುಷ್ಯನಿಗೆ ಹುರುಪದ ಅವ ಎಂದು ಕೈಕಾಲು ಸೋಲಿಸ್ಕೊಂಡ್ರಂಗಿಲ್ಲ. ನಾ ಮಾಡಿರ್ತೀನಿ, ನಾ ಮಾಡ್ತಿಲ್ಲ. ಇದು
ಇದು ಮಾಡ್ತೇನೆ ನಮಗ ಇದು ಯಾರು ಮಾಡೋರಪ್ಪ ಎಲ್ಲಾನು ಗುಡ್ಡ ಇಟ್ಟು ಮಂದಿದ ಅಡ್ಗೆ ಮಾಡ್ಬೇಕಾ ನನ್ನ ಗಂಡ ಮತ್ತೊಬ್ರಿಗೆ ಕರ್ಕೊಂಬಂದ ಮತ್ತೆ ಇನ್ನೊಂದು ಹಾಕೊಂಡು ಯಾರು ಮಾಡ್ಬೇಕಪ್ಪ ಹೆಂಗ ಮಾಡ್ಲಿ ಅಂದ್ರೆ ಏನಾಯ್ತು ಅಲ್ಲಿ ನಿಮ್ ಧೈರ್ಯ ಕಂಬಿತ್ತು ಸಕುಬಾಯಿ ಹಿಂಗೆ ಪರೀಕ್ಷೆ ಮಾಡಿದ್ಲು ದೇವರ ಪಾಂಡುರಂಗೆ ಪರೀಕ್ಷೆ ಮಾಡಿದ್ದ ಅತ್ತಿ ಯಾವ ರೀತಿ ಕಾಡಿದ್ಲು ಹೇಳ ನಿಮ್ಗೆ ನಿಮ್ಮ ಅತ್ತಿ ನಿಮಗೇನೋ ಕಾಡಿಲ್ಲ ಅದು ಬೈಗಳ ಬೈತಾಳ ಅದನ್ನ ಕಾಡುದಲ್ಲ ಅತ್ತಿ ಏನು ಮಾಡಲು 10-20 ಚೀಲ ಜೋಳ ಇದೆಲ್ಲ ಬೀಜ ತೆಗಿಬೇಕು ನೀ ಒಂದೇ ರಾತ್ರಿ ಆಗ ಯಾರ ಕೈಯಿಂದ ಆಗ್ತದ್ರಿ 10-20 ಚೀಲ ಬಿಸುದಾತದ ನಮ್ಮಂತವ್ರಿದ್ರೆ ಯವ್ವ ಎದೆ ಹೊಡ್ಕೊಂಡು ಸತ್ತು ಬಿಡ್ತೀವಿ ನಾವು ಆಕಿನೂ ಬೀಸಿ ಒಂದು ಚೀಲ ಬೀಸುದ್ರಾಗ ಕೈಯಂದ್ ರಕ್ತ ಸೋರ್ಲಗದಿತ್ತಕ್ಕಿ ಮುಂದಾಕಿ ಅಂದ್ರತ್ ಮನಸ್ಸಿನಾಗ ಪಾಂಡುರಂಗ ನಿನ್ನ ನೆನಹು ಒಂದು ನನ್ನ ಹೃದಯ ಒಳಗೆ ಆದ್ರ ಸಾಕು ಹುರುಪು ತುಂಬಲಕತ್ತು ಒಳಗ ಆನಂದಮಯ ಸ್ಥಿತಿ ತುಂಬಲಕತ್ತು ಒಳಗ ಎಲ್ಲಿ ಯಾವ ಕೆಲಸನಲ್ಲಿ ದೇವರ ನಾಮಸ್ಮರಣೆ ಹಾಕ್ತಿರಲ್ಲ ಆ ಕೆಲಸ ಏನಾಗ್ತದ ಇಲ್ಲ ಸಾದಾ ಆಗಿ ಹೋಗ್ತದದು ಈಗ ಯಾರೋ ಬೈಯಾಕತ್ತಾರ ಆ ಬೈಯೋತ್ನಾಗ ನನಗೆ ನೋವು ಆಲಕತ್ತದಂತ ಯಾಕೆ ತರ್ತೀರಿ ಒಳಗ ನೋವು ಮಾಡ್ಕೊಳ್ಳೋರು ಯಾರ ನೀವೇ ನೋವು ಮಾಡ್ಕೊಳಕತ್ತೀರಲ್ಲ ಅವ್ರು ಬೈದ ಬಳಿಕ ನೋವು ಮಾಡ್ಕೋಬೇಕು ಏನು ನಕ್ಕಿ ಕಡೆಕ್ ಆಗ್ಬೇಕು ಇದು ಯಾರ ಕೈಯಾಗದ ನಮ್ ಕೈಯಾಗ್ಯದ ಒಬ್ಬ ಗುರು ಹಿಂಗ್ ಕೂತಿದ್ದ ಭಕ್ತರೆಲ್ಲ ಹಿಂಗ್ ಕೂತಿದ್ರು ಶಿಷ್ಯ ಹಿಂಗೆ ಕಾಲ್ದಸಿ ಕೂತಿರ್ತಾಳಗ ಒಬ್ಬ ಯಾವನು ಬಂದು ಕೆಟ್ಟು ಬೈಯಾಕತ್ತ ಬುದ್ಧಿದ ನಿನಗ ಸ್ವಾಮಿ ಎಲ್ಲಾ ಮಂದಿ ಕುಂಡಿರ್ತಿ ತಾಸು ಇಟ್ಲಿ ಏನೇನೋ ಹೇಳ್ತಿ ನಿನಗೊಂದು ಉದ್ಯೋಗ ಇಲ್ಲ ಅವೆಲ್ಲ ಕೆಲಸ ಬಿಟ್ಟು ನಮ್ಮ ಹೆಂಡ್ರು ಬಂದು ಕುಂಡಿರ್ತಾವ ಅಲ್ಲಿ ಮನ್ಯಾಗೇನ್ ರೊಟ್ಟಿ ಮಾಡ್ಲಿಕ್ಕೆ ನೀರ್ ಬಂದ್ ಹಾಕ್ತೇನಲ್ಲಿ ಅಂತ ಅವೆಲ್ಲ ಬೈಲಿಕ್ ಚಾಲು ಮಾಡಿದ್ರಿ ಬಂದವ ಇಲ್ಲೆಲ್ಲ ಪಾಪ ನಿಮ್ ಯಾರು ಬಯಲಂಗ ಬೈಲಿಕ್ಕತ್ರ ಗುರುಗಳು ನಕ್ಕೋತಿದ್ರತ್ತ ಬೈಯವ್ರೇನ್ ಸಾದಾ ಬೈಗಳ ಬೈದಿಲ್ಲ ಮತ್ತ ಏನೆಲ್ಲ ಬೈದಾರ ಅವ್ರು ಭಾಸ್ಕಳ ಅದು ಇದು ಎಲ್ಲ ಹಿಂಗೆ ಬಾಗಲ ನಿಂತು ಬೈಲ್ಕತ್ತಿ ಪ್ರತಿಯೊಂದು ಮಾತಿಗೆ ಅವ್ರು ಮಾರಿ ನೋಡೋರತ್ತ ನಗವ್ರತ್ತ ಮಾತಿ ಕಡೆ ನೋಡೋರತ್ತ ಅದ್ರ ತೊಳಗ್ ಕೂತಿದ್ದ ಶಿಷ್ಯ ಅವ ಏನೇನು ಬರ್ಕೋತಾನ ಬರ್ಕೋರ ಸ್ವಲ್ಪ ಶಿವರಾಜ ಹೆಂಗ್ ಕೂತಾರ ಹಂಗ ಅವ್ರು ನೋಟ್ಬುಕ್ ಪ್ಯಾನ್ ತಗೊಂಡ್ ಬರ್ಲಿಕ್ಕತ್ತ ಯಾಕೆ ಹಿಂಗೆ ಬರ್ಕೋತ ಹೇಳಕತ್ತಾರ ಗುರು ಹೇಳ್ಯಾರ ಮಾಡುವಂತವನು ಬರ್ಕೋತ ಹೋದ ಹಲ್ಕಟ ಆತ ಭಯ ಮತ್ತೆ ನಾಲಾಯಕ ಏನೇನು ಕೆಟ್ಟ ಬೈಗಳ ಎಲ್ಲ ಹಾಳಿ ತುಂಬ್ತಾವ ಆ ಬೈ ಎಷ್ಟತನ ಬೈತಾನ್ರಿ ಅವನು ಸಿಟ್ಟ ಇನ್ನೊಂದು ಮಜಾ ಹೇಳ್ತೀನಿ ನಿಮ್ಗೆ ಬಹಳ ತನ ಇರ್ತದ್ರಿ ಅದು ಸ್ವಲ್ಪ ಹೊತ್ತಾಗ ತಾನೇ ಕರಿಗೆ ಹೋಗ್ಬಿಡ್ತದೆ ಯಾವುದೇ ಭಾವನೆ ಖಾಯಮಿಲ್ಲ ನೋಡ್ರಿ ಸಿಟ್ಟಿನ ಭಾವನೆ ಖಾಯಮಿಲ್ಲ ಪ್ರೀತಿಯ ಭಾವನೆ ಖಾಯಮಿಲ್ಲ ಯಾವುದೇ ಭಾವನೆ ಖಾಯಮಿಲ್ಲ ಕೆಳಗೆ ಬರಬೇಕು ಈ ಮುಟ್ಟಿಗೆ ಎಷ್ಟು ಬಿಗಿ ಹಿಡ್ತೀರಿ ನೀವು ಎಷ್ಟು ಬೇಕಾದ್ ಬಿಗಿ ಹಿಡ್ರಿ ನೀವು ಮುಂದೆ ಏನಾಗ್ತದ ಮತ್ ಬೀಚಿಂಗ್ ಹಿಂಗ್ ಖುಲ್ಲಾ ಕೈ ಇಡಬೇಕಾ ಇಡ್ಬೋದು ಇದು ಸಹಜದಲ್ಲ ಇದು ಯಾವ್ದು ಸಹಜದ ಅದು ಎಷ್ಟೋ ವರ್ಷ ಇಡ್ಬೋದು ತ್ರಾಸ ಇಲ್ಲಿ ಯಾವ್ದು ಸಹಜದ ಅಲ್ಲಿ ತ್ರಾಸಿಲ್ಲ ಯಾವ್ದು ಆರ್ಟಿಫಿಷಿಯಲ್ ಅದ ಎಲ್ಲಿ ಬಹಳ ನೀವು ಜೋರ್ ಹಚ್ಚಿರಿ ಎಲ್ಲಿ ಬಹಳ ಒತ್ತಿ ಹಿಡ್ದಿರಿ ಅದು ಒಮ್ಮೆ ಬಿಡಬೇಕು ಸಿಟ್ಟ ಇದು ಸಹಜ ಗುಣ ಅಲ್ಲ ಅದಕ್ಕೆ ದುಷ್ಟ ಅಂತ ಆಗ್ತದೆ ಬೈದು ಹೋದ ಬೈದು ಹೋಗನ ಕೂತವನಿಗೆ ಕುತೂಹಲ ಇತ್ತಲ್ಲ ಅವನ್ ಕೇಳ್ದ ಯಾಕ್ರಿ ಗುರುಗಳು ಇದು ಬೈಗಳ ಎಲ್ಲ ಬರ್ಕೋತ್ ಹೇಳಿದ್ವಿ ಏನ್ ಮಾಡೋದು ಕಾಗದ ತುಂಬಾಗೈತಿದು ಇದು ಬರ್ದಿದ್ದೆಲ್ಲ ಒಯ್ದು ಪೊಲೀಸ್ ಠಾಣಕ್ಕೆ ಹೋಗಿ ಕೇಸ್ ಕೊಡುದು ಕೇಳ್ದ ಗುರುಗಳೇ ಅನ್ಬೇಕು ಹೊಚ್ಚಪ್ಪ ಕೇಸ ಕೊಡ್ತಾರೇನಪ್ಪ ಪಾಪ ನೀವು ಯಾರೂ ಇರಲ್ಲ ಒಬ್ನೇ ಕೂತಿರ್ತೀನ ಅದು ಓದಿ ಟೈಮ್ ಪಾಸ್ ಮಾಡ್ಕೊತೀನಿ ಅಂದ್ರ ಎಷ್ಟು ಚಂದ ಬೈದವ ಮಸ್ತ್ ಬೈಗಳ ಅದು ಓದುದು ನಗೋದು ಅವ ಬೈಯೋತ್ನಾಗ ಅವನ ಮಾರಿ ಎಷ್ಟು ಚಂದ ಇತ್ತು ನೆನ್ಸೋದು ನಗೋದು ಆ ಗುರುಗಳು ಅಟ್ಟ ತಿಳುವಳಿಕೆ ಇತ್ರಿ ನಮಗ ತಿಳುವಳಿಕೆ ಬರಲಾಗ್ಯದ ಅದು ಬೈದದ್ದೆಲ್ಲ ನಾವು ಒಳಗೆ ತಗೊಳ್ಕೊತಿದ್ದೇವೆ ನೀವು ತಗೊಂಡಂಗ ತ್ರಾಸಿ ಆಲಕತ್ತದ ಆ ಗುರುಗಳು ಕೂತಿರು ಹಿಂಗೆ ಮರದಿವ್ಸ ಕತೆ ಆಯ್ತಿರಿ ಇದು ದೊಡ್ಡ ಊರಾಗ ಒಬ್ಬ ಸಾವುಕಾರ ಇದ್ದ ಅರ್ಬಿ ಅಂಗಡಿ ಬಹಳ ದೊಡ್ಡದಿತ್ತು ಅಪ್ಪಿದ ಮನ್ಯಾಗ ಕೊಂಡಿರ್ತಿದ್ದ ಮಗ ಅಂಗಡಿ ನೋಡ್ತಿದ್ದ ಆ ಮಗನಿಗೆ ಏನ್ ಸಂತೋಷ ಆಲಕತ್ತೋ ಗುರುವಿನ ಪಾದಕ್ಕೆ ಕೂಡ್ಲಕತ್ತದ ಬಂದು ಸುಮ್ ಕುಂಡಿರ್ತಿತ್ತದ ಬಾ ನನಗೆ ಆರಾಮ್ ಅನ್ಸ್ಲ ಅವ್ರ ಅಪ್ಪ ಬಂದು ಮರದಿವ್ಸ ಸ್ವಾಮಿ ಎಲ್ಲಿಂದ ಬಂದಿದ್ದೀನಿ ದಿನ ನಮ್ದು ಗಲ್ಲ 1 ಲಕ್ಷ ರೂಪಾಯಿ ಗಲ್ಲೆ ಆಗ್ತದ ನಂದು
ನನ್ನ ಮಗ ನೋಡಿದು ಬಂದ್ ನಿನ್ನ ಮುಂದೆ ಕುಂಡ್ರಲ್ಕತ್ತದ ಗಳಿಕೆನೆ ಬಂದ್ ಆಗ್ಯದಲ್ಲಿ ನೀ ಏನು ಮೋಡಿ ಮಾಡಿದೀವನೀಗ ಹಿಂಗ್ಯಾಕೆ ಹುಚ್ಚಾಕಿ ಕುಡ್ರಕತ್ತ ನೀವ ಹಿಂಗ ಬೈ ಬಂದವನೇ ಮೊದಲು ಉಗುಳೇ ಬಿಟ್ಟಾನವ ಎಲ್ಲಿ ಉಗುಳ್ದ ಗುರುವಿನ ಮಾರಿನ ಅದು ವರ್ಸ್ಕೊಂಡ್ರು ಗೌತಮ್ ಬುದ್ಧನ ಕಥೆ ವರ್ಸ್ಕೊಂಡು ಏನಂತಾರ ಶಾಂತ ಆಗ ಮಗು ಮತ್ತ ಮಗುನೇ ಶಾಂತ ಆಗ ಮಗು ಅದು ವರ್ಸ್ಕೊಂಡಾರ ಶಾಂತ ಕೂಡು ಪಾಪ ಬಹಳ ತಾಪ ಆಗಿದೆ ನಿನಗೆ ಸ್ವಲ್ಪ ಸಮಾನ ಉಗುಳು ಇನ್ನೊಂದು ಸ್ವಲ್ಪ ಉಗುಳ್ಬೇಕಾರ ಶಾಂತ ಆಗ್ತದೆ ಅದು ಹೊರಗೆ ಬೀಳ್ತದೆ ಉಗುಳು ಹೊರಗೆ ಬೀಳ್ತದೆ ಎಲ್ಲ ಬೈದು ಎಲ್ಲ ಬಹಳ ಬೇಕಾದ್ ಬೈದವ ಸಿಕ್ಕಾಪಟ್ಟೆ ಅದು ಪಾರು ಅಲ್ಲೇ ಕೂತಿದ್ದ ಅವನ ಮಗನೂ ಅಲ್ಲೇ ಹರಿದವ ಅಲ್ಲೇ ಕೂತಿದ್ದವ ಅವ ಬೈದು ಹೋದ ಬಳಿಕ ಇವ ಎದ್ ಕೂತ ಏನ್ರಿ ಗುರುಗಳು ನಿಮ್ದೇನ್ ತಪ್ಪದ ನೀವೇ ನನ್ನ ಕರ್ಲಿಕ್ ಬಂದಿರನು ನಾನು ದಿನಾನು ನಾನೇ ಬರ್ತಿದ್ದೆ ನಮ್ಮ ಅಪ್ಪನ ಕಡೆ ನೀವ್ ಯಾಕೆ ಬಯಸ್ಕೊಂಡ್ರಿ ಒಂದ್ರ ಹೊಳಿ ಬೈಬೇಕಿಲ್ಲ ಅವನಿಗೆ ನಿಮ್ದು ಏನಾರು ತಪ್ಪ ಇದ್ರೊಳಗ ನೀವೇ ನನಗೆ ಲೆಟರ್ ಹಾಕಿರಿ ನಾನೇ ದಿನ ಬರಕತ್ತೀನೋ ನಿನ್ನ ಮಗನೇ ಬಂದಾನಂತ ಅನ್ಲಿಕ್ಕೆ ಏನಾಗಿತ್ತು ಯಾಕೆ ಬಯಸ್ಕೊಂಡ್ರಿ ನನಗೆ ಬಹಳ ಕೆಟ್ಟ ಅನ್ಸಕತ್ತದ್ರಿ ಗುರುಗಳ ಅಂತಂದ ಅವಾಗ ಗುರು ಅಂದತ್ತ ಹುಚ್ಚಪ್ಪ ನಿನ್ನ ಮನೆಗೆ ಪಾವಣ್ಯಾರು ಬರ್ತಾರಲ್ಲ ಹ್ಞೂ ಬರ್ತಾರ್ರಿ ಪಾವಣ್ಯಾರು ಬರೋ ಹೊತ್ನಾಗ ಏನೇನು ತಂದಿರ್ತಾರ ತಿನ್ನಾಕ ದ್ರಾಕ್ಷಿ ತರ್ತಾರ ಬ್ರೆಡ್ ತರ್ತಾರ ಬಿಸ್ಕೆಟ್ ಏನೇನೋ ತರ್ತಾರ ಅದು ನಿಂಗೆ ಕೊಡ್ತಾರ ಅದು ನಿನಗೆ ಕೊಟ್ಟ ಬಳಿಕ ನೀ ತಗೊಳ್ಳಿಲ್ಲ ಅಂದ್ರ ಅದು ಯಾರ ಕಡೆ ಉಳಿತದಪ್ಪ ಅದು ರೀ ಅದು ತಗೊಳ್ಳಂದ್ರ ಅವ್ರ ಕಡೆನೂ ಉಳಿತದ ಹಂಗ ನಿಮ್ಮಪ್ಪ ಬಂದು ನನಗೆ ಏನೇನೋ ಗಿಫ್ಟ್ ಕೊಟ್ಟ ಅವನ ಬಲಿಯಕ್ಕೆ ಏನಿತ್ತು ಅದು ಕೊಟ್ಟವ ಬೈಗಳ ಸಿಟ್ಟ ಅವಮಾನ ನಾ ತಗೊಳ್ಳಿಲ್ಲ ಅದು ಯಾರ ಕಡೆ ಉಳಿತು ಅವ್ರ ಕಡೆ ಉಳಿತು ಇಡೀ ರಾತ್ರಿ ನಿದ್ದೆ ಹತ್ಲಿಲ್ಲ ಅವನಿಗೆ ಯಪ್ಪನ ಇಟ್ಟು ಬೈದ್ರು ಮಾರಿ ಸ್ವಲ್ಪ ಒಳಗೆ ಆಡ್ಲಿಲ್ಲ ಶಾಂತವಾಗಿ ಇದ್ರಲ್ಲ ಪಾಪ ದೇವ್ರ ಅಂತವ್ರು ನಂದಿ ತಪ್ತಿಲ್ಲ ಪಾಪ ಗುರುಗಳದ್ರ ಏನ್ ತಪ್ಪದ ಅವ ಹಳ್ಳಿ ವಿಚಾರ ಮಾಡ್ಕತ್ತ ಮರುದಿವ್ಸ ಬಂದು ಕಾಲ ಹೇಳ್ರತ್ತ ತಪ್ಪಾಯ್ತ್ರಿ ಗುರುಗಳು ಹಂಗ ಮನುಷ್ಯ ಹೆಂಗಿರ್ಬೇಕಂದ್ರ ಅದು ತಗೊಳ್ಳೋದಿಲ್ಲ ಬೈಯುವತ್ನಾಗ ಬುದ್ಧನ ಧ್ಯಾನ ಎಲ್ಲಿತ್ತು ಬುದ್ಧನ ಲಕ್ಷ್ಯ ಎಲ್ಲಿತ್ತು ತನ್ನೊಳಗೆ ಆನಂದದೊಳಗೆ ಇದ್ದವ ನೀವು ಆನಂದದೊಳಗೆ ಮುಣಗದ ಬಳಿಕ ಯಾರು ಬೈಯಾಕತ್ತಾರ ನಿಮ್ಗೆ ಎಲ್ಲಿ ಗೊತ್ತಾಗ್ತದ ಯಾರು ಹೊಗಳಕತ್ತಾರ ಯಾರು ಬೈಯಾಕತ್ತಾರ ಲಕ್ಷ್ಯ ಇರಲ್ಲ ನಿಮಗ ತಿಳ್ತ ನೋಡ್ರಿ ನಾ ಹೇಳತ್ತೇನೆ ಧ್ಯಾನ ಅಂದ್ರೆ ಏನು ಫೋಕಸ್ ನಿಮ್ ಫೋಕಸ್ ನಾ ಇದೇಗೇನು ಹೇಳತ್ತಿದ್ದೆ ನೆನಪಿನ ಶಕ್ತಿನೇ ನಿನಗ ಧ್ಯಾನ ಅವ್ರಿಗೆ ಯಾವ ದೇವರು ರಾಣಿಯವ್ರಿಗೆ ಯಾವ ದೇವರು ಶಾಂತಿ ಈಗ ಶಾಂತಿಗ ಪ್ರಾಧಾನ್ಯ ಕೊಡುವಂತ ದೇವ್ರು ಯಾವುದು ಶಾಂತವಾಗಿರುವಂತದ್ದು ಯಾವುದು ಶಿವ ಮತ್ತ ಶಿವನ್ಕಿಂತಲೂ ಬುದ್ಧ ಶಿವ ಶಾಂತದ ನಾನು ಭಕ್ತ ಸಿಟ್ಟಂದ್ರ ಮೂರನೇ ಕಣ್ಣು ಸುಟ್ಟೆ ಬಿಡ್ತಾನ ಬುದ್ಧ ಯಾರು ಶಾಂತ ಈಗ ಅವ್ರದೇ ಕತಿ ಇದು ಎಟ್ಟು ಬೈದ್ರು ಬಯಸ್ಕೊಂಡ್ರು ಬುದ್ಧ ಹೆಂಗಿದ್ರು ಶಾಂತ ಅತ್ಯಂತ ಶಾಂತ ಅತ್ಯಂತ ಸಮಾಧಾನ ಅಂಥ ಬುದ್ಧನನ್ನ ನೆನೆಸಿದಾಗ ನಿಮ್ಮಲ್ಲಿ ಕೂಡ ಆ ಶಾಂತಿ ಗುಣ ಬರ್ತದೆ ಓಕೆ ನಿಮ್ ಶಾಂತಿ ಒಬ್ರಿಗೆ ಧೈರ್ಯ ಇಲ್ಲ ಅವ್ರು ಹನುಮಂದಿಯವ್ರದ್ದು ಮಾಡ್ಬೇಕು ಓಕೆ ಅರ್ಥ ಆಗ್ತದ ಹೇಳುದು ಒಬ್ರಿಗೆ ಬುದ್ಧಿ ಕಮ್ಮಿ ಅದ ಅವ್ರು ಯಾರ್ದು ಮಾಡ್ಬೇಕು ಬುದ್ಧಿಯ ದೇವ್ರು ಯಾವ್ದು ಸರಸ್ವತಿದು ಮಾಡ್ಲಿ ಗಣಪತಿ ಎದ್ರ ದೇವತೆ ಬುದ್ಧಿಯ ದೇವತೆ ಗಣಪತಿಗೆ ಬುದ್ಧಿ ಕೂಡ ಗಣಪತಿ ತರಂಗಿಲ್ಲ ಅರ್ಥ ಆಯ್ತು ನಿಮಗೆಲ್ಲ ನಾ ಹೇಳೋದು ಇವತ್ತಿನ ಪ್ರವಚನದ ಸಾರಾಂಶ ಏನು ಧ್ಯಾನ ಅಂದ್ರ ಶಬಾಷ್ ಮಗ್ನ ಆಗೋದು ಎಲ್ಲಿ ಮಗ್ನ ಆಗೋದು ಯಾವ ಧ್ಯಾನದೊಳಗೆ ಮಗ್ನ ಆಗೋದು ಮತ್ತು ಹುಚ್ಚರಂಗ ಉತ್ತರ ಕೊಡ್ಬೇಡ್ರಿ ಕರೆಕ್ಟ್ ಉತ್ತರ ಕೊಡ್ರಿ ಧ್ಯಾನ ಅಂದ್ರೆ ಮಗ್ನ ಆಗೋದು ಮಗ್ನ ಆಗುವುದಕ್ಕೆ ಎರಡನೇ ಹೆಸರು ಧ್ಯಾನ ಒಳ್ಳೆ ಕೆಲಸದಾಗ ಶಬಾಷ್ ಹಿಂಗ್ ಉತ್ತರ ಬರ್ಬೇಕು ಕರೆಕ್ಟ್ ಒಳ್ಳೆ ಕೆಲಸನಾಗ ಇವತ್ತಿನ ಪ್ರವಚನ ಹೇಳಕತ್ತೀನಿ ನಾ ಏನೇನ್ ಹೇಳಿ ನಾನು ಒಳ್ಳೆ ಕೆಲಸ ಯಾವ ಅದೊಂದು ವ್ಯಾಖ್ಯೆ ಕೊಟ್ಟಿದ್ದ ಸೌಂದರ್ಯ ಹೇಳು ಒಳ್ಳೆ ಕೆಲಸ ಯಾವುದು ಎದಕ್ಕಂತಾರ ಒಳ್ಳೆ ಕೆಲಸ ಶಬಾಷ್ ಆ ಕೆಲಸ ನಿಮಗೂ ಹಿತ ಆಗಿರ್ಬೇಕು 4 ಜನರಿಗೂ ಅದು ಹಿತ ಕೊಟ್ಟಿರ್ಬೇಕು ಅದಕ್ಕೆ ಒಳ್ಳೆ ಕೆಲಸ ಅಂತಾರ ರೇಡಿಯಂ ಕಂಡು ಹಿಡಿದಿರುವಂತ ಮೇಡಮ್ ಕ್ಯೂರಿ ಆಕಿಗೂ ಅದು ಕಲ್ಯಾಣ ಆಯ್ತು ಜನರಿಗೂ ಅದು ಕಲ್ಯಾಣ ಆಯ್ತು ಈಗ ರೋಡ್ ಸೈಡ್ ಎಲ್ಲ ರೆಡಿಯಮ್ ಇದಲ್ಲ ನಿಮ್ ಕ್ರೋಜರ್ ನಿಮ್ ಕಾರ ನಿಮ್ ಜೀಪ್ ಬಸ್ ಹೋಗೋತ್ನಾಗ ರೋಡ್ ಸೈಡ್ ಕಾಣಿಸಲ್ಲ ಮಿಂಚಿದ್ದು ಅದು ಇರ್ಲಂದ್ರ ಗತಿ ಏನಾತಿತ್ತು ಆಕ್ಸಿಡೆಂಟ್ ಆತಿದ್ದು ರೋಡ್ ಎಲ್ಲಿ ಮುಗಿತದ ಕತ್ಲ ಕಾಣಿಸೋದೇ ಇಲ್ಲ
ಅದಂತೇಳಿ ನಿಮ್ಗೆ ಅಲ್ಲಿ ಬೆಳಕು ಬಿದ್ದ ತಕ್ಷಣ ಅದು ಮಿಂಚ್ತದಲ್ಲ ಅದು ಇಷ್ಟೇ ರೋಡ್ ಅಂತ ಕಾಣಿಸ್ತದ ನಿಮ್ಗೆ, ದೂರಿಂದ ಕಾಣಿಸ್ತದ ಇಷ್ಟೇ ರೋಡ್ ಅದ, ಇಲ್ಲೇ ಓಡಿಸ್ಬೇಕು ನಾ. ಅದು ರೇಡಿಯಂ ಇರ್ಲಂದ್ರ ಗಾಡಿ ಎಲ್ಲೆಲ್ಲೋ ಹೋಗಿ ಬೀಳ್ತಿದ್ರು. ಆಕ್ಸಿಡೆಂಟ್ ತಪ್ಸಳ ಇಲ್ರಿ ಬೇಡ, ಇದು ಬೆಳಕದಲ್ಲಿ ಇದು. ಈ ಬೆಳಕು ಯಾರು ಕಂಡು ಹಿಡ್ದಾರ? ಬಲ್ಪ್ ಯಾರು ಕಂಡು ಹಿಡ್ದಾರ? ಎಡಿಸನ್ ಕಂಡು ಹಿಡಿದ್ರು. ಎಷ್ಟು ಮನುಕೂಲಕ್ಕೆ ಕಲ್ಯಾಣ ಮಾಡ್ಯಾರ್ರಿ. ಅವ ಪುಣ್ಯಾತ್ಮ ಎಲ್ಲಿ ಆಗಿ ಹೋಗ್ಯಾನ ಗೊತ್ತಿಲ್ಲ. ಮೊದಲು ಏನಿತ್ತು? ಬಲ್ಪ್ ಇದ್ದಿದ್ದಿಲ್ಲ ಮೊದಲ, ಬರೀ ಚಿಮಣಾದ ಬೆಳಕ ಇತ್ತು. ಆ ಗೌರ್ಮೆಂಟ್ ಬೆಳಕ್ ಹೆಂಗಿತ್ತು ಗೊತ್ತೇನು? ಓಣಿಗೊಂದು ಎಣ್ಣೆ ಹಾಕ್ತಿದ್ರು, ಎಣ್ಣೆ ಹಾಕಿ ಹಚ್ಚಿ ಹೋಗೋರು ದೀಪ. ಲಾಲ್ಟೇನ್ ಕಂದೀಲ್ ಟೈಪ್ ಇತ್ತು. ಮತ್ತೆ ಗಾಳಿ ಬೇಡ ಅನ್ನೋದು ಆರ್ತಿತ್ತು. ಇದಕ್ಕೇನದ ಗಾಳಿ ಬಿಡ್ಲಿ, ಏನಾದ್ರೆ ಏನದ? ಇಂಥ ಬಲ್ಪ್ ಹೆಂಗ್ ಕಂಡು ಹಿಡ್ದನ್ರಿ? ಒಳಗ ಎಣ್ಣೆ ಇಲ್ಲ, ಬತ್ತಿಲ್ಲ, ಒಳಗ ಬತ್ತಿನೂ ಇಲ್ಲ. ಅದ್ ಎಂತ ದೀಪ ಅದು?